ನೀವು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಪದೇ ಪದೇ ಹೋದ್ರೆ ನೀವೇ ಅವನ ಕೆಟ್ಟ ಕಣ್ಣಿಗೆ ಗುರಿ ಆಗ್ತೀರಾ? ನೆಗೆಟಿವಿಟಿ ಇರಲಿಲ್ಲ. ಹುಟ್ಟಿಸಿದ್ದು ಮನುಷ್ಯವೇ, ದೇವರಲ್ಲ. ಅವರವ್ರ ಕರ್ಮದ ಮೇಲೆ ಅವ್ರಿಗೇನೋ ಭಯ ಇದೆ, ಅದಕ್ಕೋಸ್ಕರ ಹೋಗ್ತಾರೆ. ಸುಮಾರು ಜನ ದೇವಸ್ಥಾನಕ್ಕೆ ಹೋಗುವಂಥ ಭಕ್ತಾದಿಗಳು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾರೆ ಅಂತಂದರೆ ಅವ್ರಿಗೆ ಭಕ್ತಿಗಿಂತ ಭಯ ಜಾಸ್ತಿ ಇದೆ. ಹೌದು, ಖಂಡಿತ. ಯಾಕೆ ಸರ್ ರಾಯರಿಗೆ ಗುರುವಾರ, ಶನಿ ಮಹಾತ್ಮನಿಗೆ ಆಂಜನೇಯ ಸ್ವಾಮಿಗೆ ಶನಿವಾರ, ಶಿವಪ್ಪನಿಗೆ ಸೋಮವಾರ, ಬೇರೆ ದಿನ ನಾನು ದೇವಸ್ಥಾನಕ್ಕೆ ಹೋದರೆ ರಾಯರು ನನ್ನ ಮೇಲೆ ಅನುಗ್ರಹ ಮಾಡಲ್ವಾ, ಸಾಯಿಬಾಬಾ ಅನುಗ್ರಹ ಮಾಡಲ್ವಾ? ಸ್ಮರಣೆ ಮಾಡಿದ್ರು ರಾಯರು ಇದ್ದೇ ಇದ್ದಾರೆ, ಸ್ಮರಣೆ ಮಾಡಿದ್ರೆ ಯಾವುದೇ ಗುರು ಇದ್ದೇ ಇದ್ದಾರೆ. ಒಂದು ರೀತಿ ಮೂಢತ್ವ. 9 ದಿನಗಳಲ್ಲಿ ಸೂಕ್ತ ಪರಿಹಾರ, 100ಕ್ಕೆ 100ರಷ್ಟು ಪರಿಹಾರ ನಾವು ಮಾಡಿಕೊಡ್ತೀವಿ. 72 ಗಂಟೆ ಕಾಲದಲ್ಲಿ ಪರಿಹಾರ ಮಾಡಿಬಿಡ್ತಾನೆ. ದೈವ ಮಾನವ, ದೈವ ಮಾನವ ಮಾನವ. ಹುಟ್ಟಿದಾಗಿಂದ ಸಾಯೋವರೆಗೂ ಏನಾದರೂ ಒಂದು ತೊಂದರೆ, ಏನಾದರೂ ಒಂದು ನಷ್ಟ, ಏನಾದರೂ ಒಂದು ಪ್ರಾಬ್ಲಮ್ಮು, ಇಲ್ಲ ಏನಾದರೂ ಒಂದು ಸಮಸ್ಯೆ, ಹ್ಯಾಪಿಯಾಗಿರೋ ಮನುಷ್ಯನೇ ಸಾಧ್ಯ ಇಲ್ವಾ ಅಂತ. ನಿಮಗೆ ಯಾರೋ ಒಂದು ಅವಮಾನ ಮಾಡಿದ್ರು, ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದ್ರು, ಮೇ ಬಿ ಯಾವುದೋ ನಾವು ಅವ್ರಿಗೆ ಅವಮಾನ ಮಾಡಿರ್ತೀವಿ. ಸೊ ಹಂಗಾದ್ರೆ ಯಾರ್ಯಾರು ಸಾಲ ತೊಗೊಂಡು ವಾಪಸ್ ಕೊಟ್ಟಿಲ್ವೋ ಬರೆದಿಟ್ಕೊಬೇಕು. ಈ ಜನ್ಮದಲ್ಲಿ ನೀವು ತೀರ್ಸಿಲ್ಲ ಅಂದರೆ ಮುಂದಿನ ಜನ್ಮದಲ್ಲಿ ಬಡ್ಡಿ ಸಮೇತ. ಅಲ್ಟಿಮೇಟಾಗಿ ಸರ್ ಜ್ಯೋತಿಷ ನಂಬದೇ ಇರೋರಿಗೆ ನಿಮ್ಮ ಮಾತೇನು ಸರ್? ನಂಬಿದ್ರೆ ಪರಿಪೂರ್ಣವಾಗಿ ನಂಬಿ. ಹಾಗಂದ್ಬಿಟ್ಟು ಏನೇನೋ ಹೇಳಿಸ್ಕೊಂಡು ತಲೆ ಕೆಡಿಸ್ಕೊಂಡು ಜೀವನ ಕೆಡಿಸ್ಕೊಬೇಕು. ಕೆಲವು ದಿನ ದೂರ ಆಗ್ತಾರೆ, ಕೆಲವರು ಲೈಫ್ ಲಾಂಗ್ ಇರ್ತಾರೆ, ಕೆಲವರು ಹಂಗೂ ಹಿಂಗೂ ಇರ್ತಾರೆ, ಕೆಲವು ಶತ್ರುಗಳಾಗಿ ಮಾರ್ಪಟ್ಬಿಡ್ತಾರೆ. ಹೋದ ಜನ್ಮದ ಒಂದೊಂದು ಋಣವೂ ಒಂದೊಂದು ರೂಪದಲ್ಲಿ ಬರುತ್ತೆ ಸರ್. ಒಂದು ನಾಯಿ ಬೆಕ್ಕು ಕೂಡ. ನಿಮ್ಮ ಪ್ರಕಾರ ಜ್ಯೋತಿಷ್ಯ ದೊಡ್ಡದಾ, ವಿಜ್ಞಾನ ದೊಡ್ಡದಾ? ಸರ್ ಜ್ಯೋತಿಷ್ಯದಿಂದಲೇ ವಿಜ್ಞಾನ. ಇಷ್ಟೆಲ್ಲ ಬೇರೆಯವರ ಜಾತಕ ನೋಡಿ ದೋಷಗಳನ್ನ ಪರಿಹಾರ ಮಾಡ್ಕೊಳ್ಳೋಂಥವ್ರು, ನಿಮ್ಮ ಜಾತಕದಲ್ಲೂ ದೋಷ ಇದ್ದಾಗ? ದೋಷವಿಲ್ಲದ ಜಾತಕ ಇಲ್ಲ. ಶ್ರೀಮಂತರಾಗಬೇಕು ಅಂದರೆ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು? ಶತ್ರು ದೋಷ ನಿವಾರಣೆ ಆಗಬೇಕು ಅಂದರೆ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು? ಬಾಂಧವ್ಯಗಳು ಚೆನ್ನಾಗಿರಬೇಕು, ಸಂಸಾರಗಳು ಚೆನ್ನಾಗಿರಬೇಕು ಅಂತಂದರೆ ಯಾವ? ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೋಗೋದಾದರೆ ಯಾವ ದೇವಸ್ಥಾನ? ಇನ್ನು ಗಂಡ ಹೆಂಡತಿ ಬೇರ್ಪಟ್ಟಾಗಿರ್ತಾರೆ ಸರ್, ಇವ್ರು ಒಂದಾಗಬೇಕು ಅಂದರೆ ಯಾವ ದೇವಸ್ಥಾನ? ಆರೋಗ್ಯ ಚೆನ್ನಾಗಿರುತ್ತೆ ಅಂತಂದರೆ ಯಾವ ದೇವಸ್ಥಾನ? ಯಾವ ಒಂದು ಬೀಜಾಕ್ಷರಿಯ ಮಂತ್ರ ಸರ್ವರಿಗೂ ಸರ್ವಕಾಲಕ್ಕೂ ಉಪಯೋಗ ಆಗುತ್ತೆ? ನಮಸ್ಕಾರ, ವರಾಯು ಸ್ಟುಡಿಯೋಸ್ನ ಎಲ್ಲ ವೀಕ್ಷಕರಿಗೆ ಆತ್ಮೀಯದ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಆ್ಯಂಕರ್ ರಂಜಿತ್ ವರಾಯು. ಈ ಥರ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಂಬೇಡಿ. ನೀವು ಟೈಮ್ ಕೊಟ್ಟಿರೋ ಎಷ್ಟೋ ಜನಕ್ಕೆ ಅವರೆಲ್ಲ ಸೂಪರ್ ಸ್ಟಾರ್ಸ್ಗಳಾಗ್ತಾರೆ ಅಂತ ಏನಾದರೂ ಭರವಸೆ ಇದೆಯಾ? ಜ್ಯೋತಿಷ್ಯರು ದೇವರಲ್ಲ, ಅರ್ಚಕರು ದೇವರಲ್ಲ. 90% ಜನದಲ್ಲೂ ಈ ನಾಗದೋಷ ಅನ್ನೋದು ಅಥವಾ ಸರ್ಪದೋಷ ಅನ್ನೋದು ಇದೆಲ್ಲ ಇದ್ದೇ ಇರುತ್ತಲ್ಲ ಸರ್. ಇದು ಯಾಕೆ ಒಂಥರ ಕಾಮನ್ ಇದು? ಈ ದೋಷ ಎಲ್ರಿಗೂ ಅಪ್ಲೈ ಆಗುತ್ತಾ? ಮನುಷ್ಯ ಹುಟ್ಟಿದ ತಕ್ಷಣ ಹಿಂದ್ಗಡೆನೆ ಬಂದ್ಬಿಡುತ್ತಾ? ಹೆಂಗಿದು ಅಂತ? ಪಂಚಮದಲ್ಲಿ ರಾಹು ಗ್ರಹ ಇದ್ದ ಮಾತ್ರಕ್ಕೆ ಸರ್ಪದೋಷ ಅಂತ ಹೇಳೋದು ತಪ್ಪು. ದೇವಸ್ಥಾನಕ್ಕೆ ಹೋಗಕ್ಕೆ ಟೈಮ್ ಇರಲ್ಲ, ದೇವಸ್ಥಾನ ನೋಡ್ದಂಗೆ ಆರಾಮ್ಸೆ ಹೊರಟ್ಬಿಡ್ತಾರೆ. ಇನ್ನು ಕೆಲವರು ದೇವಸ್ಥಾನ ನೋಡಿದ ತಕ್ಷಣ ಸುಮ್ಮನೆ ಹಿಂಗೆ ಅಂದ್ಕೊಂಡು ಹೋಗ್ತಾರೆ. ಇನ್ನು ಕೆಲವರು ಕೆಲ್ಸಕ್ಕೆ ಹೋಗ್ಬೇಕಂತಂದರೆ ಅಥವಾ ಎಲ್ಲ ಹೋಗ್ಬೇಕಂತ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಹೋಗ್ತಾರೆ. ಸೊ ಇಷ್ಟು ಜನದಲ್ಲಿ ದೇವ್ರು ಯಾರಿಗೆ ತುಂಬ ಒಳ್ಳೇದು ಮಾಡ್ತಾರೆ? ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿದ್ದರೆ ನನಗೆ ಒಳ್ಳೇದಾಗ್ತಿತ್ತೇನೋ, ನಾನು ಹೋಗಲಿಲ್ವಲ್ಲ ಅಂತ ಕಾಡ್ತಾ ಇದೆಯಲ್ಲ, ಆ ಕಾಡೋದ್ರಲ್ಲೇ ಭಗವಂತ ನಮ್ಗೆ ಏನು ಬೇಕಾದ್ರೂ ಕೊಡ್ತಾನೆ, ಒಳ್ಳೇದು ಮಾಡಿಬಿಡ್ತಾನೆ. ಕೆಲವರು ಕಾಡೋದೇ ಇಲ್ವೇ? ಶನಿವಾರದೊತ್ತು ನಾನು ಶನಿ ಮಹಾತ್ಮ ಸ್ವಾಮಿ ಟೆಂಪಲ್ಗೆ ಹೋಗಿ ಎಳ್ಳು ಬತ್ತಿ ಹಚ್ಚಿದ್ರೆ ಕಡಿಮೆ ಆಗುತ್ತೆ. ಶನಿದೇವರಿಗೆ ಎಳ್ಳು ದೀಪ ಹಚ್ಚೋದು ಸರಿಯಲ್ಲ. ಸರಿ ಅಲ್ಲ. ಅಲ್ಲ. ಇನ್ನು ಕರ್ಮಕ್ಕೆ ಅಂತ ಬಂದಾಗ ಸರ್, ಶನಿ ಕರ್ಮಕಾರಕ ಅಂತ ಹೇಳ್ತಾರೆ. ಶನಿ ನೋಡಿ, ಕೆಲವೆಲ್ಲ ಶನಿ ಅಂತಲೂ ಹೇಳಲ್ಲ, ಎಲ್ಲಿ ಪರಮಾತ್ಮ ಕೋಪ ಮಾಡ್ಕೊಂಡ್ಬಿಡ್ತಾನೆ ಶನಿ ಮಹಾತ್ಮ ಅಂತಲೇ ಹೇಳ್ತಾರೆ. ಅಂದರೆ ಅಷ್ಟು ಭಯ ಅವರು ಅಂತಂದರೆ. ನಾನು ಸ್ಟ್ರೈಟಾಗಿ ನೀವೊಂದು ಪ್ರಶ್ನೆ ಕೇಳ್ತೀನಿ ಸರ್. ಅಂದರೆ ಮಹಾತ್ಮ ಸ್ವಾಮಿನ ಪೂಜೆ ಮಾಡಿದವ್ರು ಎಲ್ರಿಗೂ ಮಹಾತ್ಮ ಸ್ವಾಮಿ ಒಳ್ಳೇದೇ ಮಾಡ್ತಾನ ಅಥವಾ ಯೋಚನೆ ಮಾಡಲ್ಲ ಸರ್? ಅವರು ಯೂಶಲಿ ಯಾರೋ ಒಬ್ರು ಹೇಳಿರೋಂಥ ಮಾತಿದು, ನೀವು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಪದೇ ಪದೇ ಹೋದರೆ ನೀವೇ ಅವನ ಕೆಟ್ಟ ಕಣ್ಣಿಗೆ ಗುರಿ ಆಗ್ತೀರಾ ಅಂತಲೂ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ, ನೀವು ಹೋಗಿ ಸೇವೆ ಮಾಡಿದಾಗ ತುಂಬ ಒಳ್ಳೆಯದಾಗತ್ತೆ ಅಂತಲೂ ಹೇಳ್ತಾರೆ. ಇದರ ಒಂದು ಸ್ವಲ್ಪ ಕನ್ಫ್ಯೂಷಿಂಗ್ ಸ್ಟೇಟ್ಮೆಂಟ್ ಇದೆ ಸರ್. ಇದಕ್ಕೆ ನೀವು ಉತ್ತರ ಕೊಡೋದಾದರೆ? ಈಗ ನಿಮ್ಮ ಮೊದಲನೇ ಪ್ರಶ್ನೆ ಏನು? ಶನಿ ಮಹಾತ್ಮ ದೇವಸ್ಥಾನಕ್ಕೆ ಅವಾಗವಾಗ ಹೋದರೆ ಅವರ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಜಾಸ್ತಿ ಬೀಳುತ್ತೆ ಅಂತ ಹೇಳ್ತೀನಿ ಸರ್. ಗ್ರಹಗಳಲ್ಲಿ ಯಾವುದು ಕೆಟ್ಟ ಗ್ರಹ ಒಳ್ಳೆ ಗ್ರಹ ಅಂತೆಲ್ಲ, ಎಲ್ಲ ಒಳ್ಳೆ ಗ್ರಹಗಳೇ, ಶುಭ ಗ್ರಹಗಳೇ. ಆದರೆ ಗ್ರಹದ ನೇಚರ್ ಒಂದು ಇರುತ್ತೆ. ಈಗ ನಿಮ್ಮದೇ ಒಂದು ನೇಚರ್, ನನ್ನದೊಂದು ನೇಚರ್. ಎರಡು ನೇಚರ್ ಒಂದೇ ಇರಬೇಕು ಅಂತ ಏನಿಲ್ಲ. ಹೌದು. ಬಟ್ ಏನು, ನನ್ನ ನೇಚರಿಂದ ನಿಮಗೆ ತೊಂದರೆ ಆಗದಿದ್ರೆ ಸರಿ, ನಿಮ್ಮ ನೇಚರ್ ನನಗೆ ತೊಂದರೆ ಆಗದಿದ್ರೆ ಸರಿ. ಕರೆಕ್ಟ್. ಅಷ್ಟೇ. ಶನಿಗ್ರಹ ಕೆಟ್ಟದ್ದು, ಗುರುಗ್ರಹ ಒಳ್ಳೆಯದು ಅಂತಲ್ಲ ಸರ್. ಶನಿಗ್ರಹನೂ ಒಳ್ಳೆಯದೇ, ನವಗ್ರಹಗಳು ರಾಹು ಕೇತು ಕೂಡ ಒಳ್ಳೆಯವರೇ. ಇನ್ನೊಂದು, ಪ್ರಪಂಚದಲ್ಲೇ ನೆಗೆಟಿವ್ ಅನ್ನೋದು ಇಲ್ಲವೇ ಇಲ್ಲ. ಮಾಡ್ಕೊಂಡಿರೋದು ನಾವು.
ಆ ನೆಗೆಟಿವಿಟಿ ಎಲ್ಲಿ ಹುಟ್ಟಿತು ಗೊತ್ತಾ? ಸ್ವಾರ್ಥ ಮನೋಭಾವದಿಂದ ಹುಟ್ಕೊಂತು ನೆಗೆಟಿವಿಟಿ. ನೆಗೆಟಿವಿಟಿ ಇರಲಿಲ್ಲ, ಹುಟ್ಟಿಸಿದ್ದು ಮನುಷ್ಯವೇ, ದೇವರಲ್ಲ. ನಾವು ಹುಟ್ಟಿಸ್ಕೊಂಡು ಅದನ್ನು ಪರಿಹಾರ ಮಾಡೋದು, ದೇವರ ಪ್ರಾರ್ಥನೆ ಮಾಡೋದು ಎಷ್ಟು ನ್ಯಾಯ? ಇದರ ಬಗ್ಗೆ ಮಾತಾಡೋದಾದ್ರೆ ಭಾಳ ಮಾತುಗಳು ಬಂದ್ಬಿಟ್ಟು ಬೇರೆ ಏನೋ ವಿಷಯಗಳು ಬರುತ್ತೆ ಬಿಡಿ. ಈಗ ನಿಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡ್ತೀನಿ. ಈಗ ಕರ್ಮಕಾರಕ ಶನಿ, ಅಂದರೆ ಶನಿಮಾತನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದರೆ ನಮ್ಮ ಕರ್ಮಗಳು ನಶಿಸಿ ಎಲ್ಲ ಸುಕರ್ಮಗಳೇ ಆಗ್ಬಿಡುತ್ತಾ? ಕರೆಕ್ಟ್, ಆಗ್ಬಿಡುತ್ತಾ? ಆಗಲ್ಲ. ಆಗಲ್ಲ. ಯಾಕಾಗಲ್ಲ? ಈಗ ಇನ್ನೊಂದು ಪ್ರಶ್ನೆ ಕೇಳಿದ್ರೆ, ಕೆಲವ್ರು ಹೋಗೋದೇ ಇಲ್ಲ. ಹೌದು, ಚೆನ್ನಾಗೇ ಇರುತ್ತೆ ಅವ್ರಿಗೆ ಅವರ ಕರ್ಮ ಸಾಂಗವಾಗಿ ಸಾಗ್ತಾ ಇರುತ್ತೆ. ಕೆಲವರು ದೇವಸ್ಥಾನಕ್ಕೆ ಶನಿವಾರದ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ, ಕರ್ಮಗಳು ಸರಿಯಾಗಿ ನಡೆಯಲ್ಲ. ಯಾಕೆ ಅನ್ನೋದು ಪ್ರಶ್ನೆ. ಇಲ್ಲಿ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋದಾಗ ಇಲ್ಲಿ ದೇವಸ್ಥಾನಕ್ಕೆ ಅಥವಾ ಗುರುಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಸ್ವಾರ್ಥವನ್ನು ಬಿಟ್ಟು ಹೋಗಿ ನಿಮಗೆ ಫಲ ಸಿಗತ್ತೆ. ಇಲ್ಲಿ ಏನು ಮಾಡ್ತೀವಿ? ಅಯ್ಯೋ ನನ್ನ ಟೈಮ್ ಸರಿ ಇಲ್ಲಪ್ಪ, ನನಗೆಲ್ಲ ಸಕ್ಸಸ್ ಮಾಡಪ್ಪ ಅಂತ ಹೋಗಿ ದೇವರಿಗೆ ವಿಗ್ರಹಕ್ಕೆ ಕಾಲಿಗೆ ಬೀಳೋದು, ಪ್ರದಕ್ಷಿಣೆ ಹಾಕೋದು, ಅಲ್ಲಿ ಕೂತ್ಕೊಂಡು ಹೋಮಗಳು ಮಾಡೋದು ಏನೋ ಮಾಡ್ತಾರೆ. ತಪ್ಪಲ್ಲ. ಮಾಡಿದ ಮಾತ್ರಕ್ಕೆ ಆ ಗುರು ಅನುಗ್ರಹ ಕೊಡಬೇಕು ಅಥವಾ ದೈವ ಅನುಗ್ರಹ ಕೊಡಬೇಕು ಅಂತ ಏನು ರೂಲ್ ಇದೆಯಾ ಹೇಳಿ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಒಬ್ಬ ಭಿಕ್ಷುಕ ಮನೆ ಮುಂದೆ ಭಿಕ್ಷೆ ಕೇಳ್ತಾನೆ, ಅಥವಾ ನೀವು ಕಾರಲ್ಲಿ ಹೋಗೋ ಸಿಗ್ನಲ್ಲಲ್ಲಿ ಎಷ್ಟೋ ಜನ ಭಿಕ್ಷುಕ ಕೇಳ್ತಾರೆ, ಕೊಡಲೇಬೇಕು ಅಂತ ಇದೆಯಾ ನಿಮಗೆ? ಖಂಡಿತವಾಗ್ಲೂ ಇಲ್ಲ, ಕೊಡಲ್ಲ ಅಂತ ಹೇಳ್ಬೋದು. ಅದೇ ಥರ ಭಗವಂತ ನಮ್ಗೆ ಹೇಳ್ಬೋದಲ್ಲ, ನೀನು ಬರೋದು ನಿನ್ನ ಕರ್ತವ್ಯ. ಕೃಷ್ಣನ ಅದೇ ಹೇಳೋದು, ಕರ್ಮಣ್ಯವಾದಿಕ ರಸ್ತೆ ಮಹಾಫಲೇಚು ಕದಾಚನ. ನಿನ್ನ ಕೆಲಸ, ನಿನ್ನ ಭಕ್ತಿ, ನಿನ್ನ ಶ್ರದ್ಧೆ ತೋರು. ನೀನು ತೋರಿದ ಮಾತ್ರಕ್ಕೆ ನಾನು ಕರುಣಿಸಬೇಕು ಅಂತ ನೀನು ಡಿಮ್ಯಾಂಡ್ ಮಾಡೋಂಗಿಲ್ಲ. ಮಹಾಫಲ ಅದನ್ನು ಫಲ ಕೊಡೋಕ್ಕೆ ನನ್ನಿಚ್ಛೆ, ನನ್ನಿಷ್ಟಕ್ಕೆ. ಅದು ನೀನು ಬಂದಿದೆಯಾ, ಕೇಳಿದೆಯಾ, ಕೊಡೋದು ಬಿಡೋದು ನನ್ನಿಷ್ಟ. ನೀನು ಕೇಳಿದ್ಮೇಲೆ ಕೊಡಬೇಕು ಅಂತೇನು ಇಲ್ವಲ್ಲ. ಸೇಮ್ ಶನಿಗ್ರಹ ಆಗಲಿ, ಗುರುಗ್ರಹ ಆಗಲಿ, ಶುಕ್ರ ಆಗಲಿ, ಯಾವುದೇ ಗ್ರಹಗಳಾಗಲಿ, ಯಾವುದೇ ದೈವವಾಗಲಿ, ಯಾವುದೇ ಗುರುಗಳ ಸ್ಥಾನಕ್ಕೆ ಹೋಗಿದ ತಕ್ಷಣ ನಮ್ಗೆ ಒಳ್ಳೆಯದಾಗ್ಬಿಡುತ್ತೆ ಅಂತಲ್ಲ. ಆದರೆ ನಾವು ಹೋಗಬೇಕು, ನಮ್ಮ ಕರ್ತವ್ಯ. ಕೆಲವ್ರು ಏನು ಮಾಡ್ತಾರೆ, ಶನಿ ಕಾಟ ನೋಡಲ್ಲ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಜನ್ಮ ಶನಿ ಕಾಟ, ನಾನಾ ರೀತಿ ಶನಿ ಕಾಟಗಳು ಬರುತ್ತೆ. ಅಥವಾ ಶನಿ ದಶೆ, ಅಥವಾ ಕ್ರೂರ ಶನಿ, ನಾನಾ ರೀತಿಯಲ್ಲಿ ಬರುತ್ತೆ ಜ್ಯೋತಿಷದಲ್ಲಿ. ಆ ಥರ ಇರುತ್ತೆ. ಅವನು ಶನಿವಾರ ದೇವಸ್ಥಾನಕ್ಕೆ ಹೋಗಲ್ಲ, ಕೈಯೂ ಮುಗಿಯಲ್ಲ, ಅವನ ಜೀವನ ಚೆನ್ನಾಗಿರುತ್ತೆ. ಇದು ಹೇಗೆ ಸರ್? ಶನಿಗ್ರಹದ ಅನುಗ್ರಹ ನಮಗೆ ಸಿಗಬೇಕು ಅಂದರೆ ನಾವು ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತೆಂಗಿನಕಾಯಿ ಹೊಡೆಯೋದು, ಎಳ್ದೀಪ ಹಚ್ಚೋದು, ನಮಸ್ಕಾರ ಮಾಡೋದಕ್ಕಿಂತ ಶನಿ ಏನು ಹೇಳಿದೆ? ಕರ್ಮಕಾರಕ. ಶನಿ ಈಜುಕೊಟ್ಟು ಕರ್ಮಕಾರಕ ಅಂದ್ರೇನು? ನಿನ್ನ ಕರ್ಮವನ್ನು ಅಥವಾ ನನ್ನ ಕರ್ಮವನ್ನು ಅವರವರ ಕರ್ಮಗಳನ್ನು ಸರಿಯಾಗಿ ಮಾಡ್ತಾ ಹೋಗಿ ಶನಿ ಅನುಗ್ರಹ ಸಿಕ್ಬಿಡುತ್ತೆ. ನೀವು ದೇವಸ್ಥಾನಕ್ಕೆ ಹೋಗೋ ಅಗತ್ಯನೇ ಇಲ್ಲ. ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ? ಎಲ್ಲಿ ನನ್ನ ಕೆಲಸ ಕೆಟ್ಟೋಗುತ್ತೋ, ಎಲ್ಲಿ ನನ್ನ ಒಂದು ಆರ್ಡ್ರ್ ಕಡಿಮೆ ಆಗುತ್ತೋ, ಎಲ್ಲಿ ನನ್ನ ಲಾಭ ಕಡಿಮೆ ಆಗುತ್ತೋ, ಅಂದರೆ ಅಲ್ಲಿ ಏನು ಭಯ, ಏನೋ ಅವರವ್ರ ಕರ್ಮದ ಮೇಲೆ ಅವ್ರಿಗೇನೋ ಭಯ ಇದೆ, ಅದಕ್ಕೋಸ್ಕರ ಹೋಗ್ತಾರೆ. ಹಾಗಾದರೆ ನನ್ನ ಒಂದು ಪ್ರಶ್ನೆ, ಸುಮಾರು ಜನ ದೇವಸ್ಥಾನಕ್ಕೆ ಹೋಗುವಂಥ ಭಕ್ತಾದಿಗಳು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾರೆ ಅಂತಂದರೆ ಅವ್ರಿಗೆ ಭಕ್ತಿಗಿಂತ ಭಯ ಜಾಸ್ತಿ ಇದೆ ಅಂತ ನನಗನ್ಸುತ್ತೆ. ಹೌದು, ಖಂಡಿತ. ಭಕ್ತಿ ಇದ್ದು ಹೋಗೋರು ವಿರಳ, ಹೋಗ್ತಾರೆ. ಯಾಕಂದರೆ ನಾನು ನೋಡಿರೋ ಪ್ರಕಾರ ಸರ್, ಸೋಮವಾರ ಬಂತು ಅಂದರೆ ಶಿವಪ್ಪ ಟೆಂಪಲ್ಲು, ಮಂಗಳವಾರ ಬಂತಂದರೆ ಯಾವುದೋ ದುರ್ಗೆ ಟೆಂಪಲ್ಲು, ಅಥವಾ ಬುಧವಾರ ಒಂದಿನ ಗ್ಯಾಪ್ ಕೊಟ್ಕೊಳ್ತಾರೆ, ಗುರುವಾರ ಬಂತಂದರೆ ರಾಯರ್ ಟೆಂಪಲ್ಲು, ಸಾಯಿಬಾಬಾ ಟೆಂಪಲ್ಲು, ಶುಕ್ರವಾರ ಬಂತು ಅಂತಾರೆ ಮತ್ತೆ ಯಾವುದೋ ಅಮ್ಮನವ್ರ ಟೆಂಪಲ್ಲು, ಶನಿವಾರ ಆಂಜನೇಯ ಸ್ವಾಮಿ, ಮಹಾತ್ಮ ಸ್ವಾಮಿ ಟೆಂಪಲ್ಲು, ಭಾನುವಾರ ಒಂದಿನ ರೆಸ್ಟು. ಸರ್, ನಾನು ನಿಮ್ಮನ್ನು ಕೇಳಬೇಕಾಗಿರೋದು ಇಲ್ಲಿ ಒಂದೇ ಒಂದು ಪ್ರಶ್ನೆ ನನಗೆ ಆ್ಯಕ್ಚುಲಾಗಿ ಕಾಡೋದೇನಂತಂದರೆ, ಯಾಕೆ ಸರ್ ರಾಯರಿಗೆ ಗುರುವಾರ, ಸಾಯಿಬಾಬಂಗೆ ಗುರುವಾರ, ಶನಿಮಾತ್ಮನಿಗೆ ಆಂಜನೇಯ ಸ್ವಾಮಿಗೆ ಶನಿವಾರ, ಶಿವಪ್ಪನಿಗೆ ಸೋಮವಾರ? ಜಸ್ಟ್ ಬಿಕಾಸ್ ಆಫ್ ಸೋಮವಾರ ಶಿವಪ್ಪ ಅಥವಾ ಗುರುವಾರ ಗುರುರಾಯರು, ಇದಕ್ಕೆ ಫಿಕ್ಸ್ ಆಗಿರೋದಾ? ಬೇರೆ ದಿನ ನಾನು ದೇವಸ್ಥಾನಕ್ಕೆ ಹೋದರೆ ರಾಯರು ನನ್ನ ಮೇಲೆ ಅನುಗ್ರಹ ಮಾಡಲ್ವಾ, ಸಾಯಿಬಾಬಾ ಅನುಗ್ರಹ ಮಾಡಲ್ವಾ, ಅಥವಾ ಹೆಂಗಿದು ಅಂತ? ಇದು ಒಂಥರ ನಗು ಬರುತ್ತೆ. ಗುರುವಾರ ಬಿಟ್ಟರೆ ಬೇರೆ ವಾರ ರಾಯರಿಗೆ ಇಲ್ವಾ ಅಲ್ವಾ? ಅದೇ ನನ್ನ ಪ್ರಶ್ನೆನೇ. ಇದು ಒಂದು ರೀತಿ ಮೂಢತ್ವ. ಸರ್, ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ವರ್ಷ
ಸ್ಮರಣೆ ಮಾಡಿದ್ರೆ ರಾಯರು ಇದ್ದೇ ಇದ್ದಾರೆ, ಸ್ಮರಣೆ ಮಾಡಿದ್ರೆ ಯಾವುದೇ ಗುರು ಇದ್ದೇ ಇದ್ದಾರೆ. ಸ್ಮರಣೆ ಮಾಡಿದ್ರೆ ಮಂಗಳವಾರ ಶಿವ ಪೂಜೆ ಮಾಡಬಾರ್ದಾ, ಅಥವಾ ಬುಧವಾರ ವಿಷ್ಣು ಪೂಜೆ ಮಾಡಬಾರ್ದಾ, ಅಥವಾ ಶನಿವಾರ ಬಂದ್ಬಿಟ್ಟು ಇನ್ಯಾವುದೇ ಗುರು ಪೂಜೆ ಮಾಡಬಾರ್ದಾ, ಶಕ್ತಿ ಪೂಜೆ ಶಕ್ತಿ ಯಾಕೆ ಮಂಗಳವಾರ ಶುಕ್ರವಾರ ಮಾಡಬೇಕು ಅಂತ ರೂಲ್ ಇಲ್ಲ ಸರ್. ಎಲ್ಲವೂ ಭಗವಂತನ ಸೃಷ್ಟಿ. ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಒಂಥರ ಮೂಢನಂಬಿಕೆ, ಒಂಥರ ಮೂಢತ್ವ ಅಂತ ಯಾಕೆ ಹೇಳ್ತೀವಿ ಅಂದರೆ, ಸಾಮಾನ್ಯ ಜನಕ್ಕೆ ಸೋಮವಾರ, ಸೋಮ ಅಂದರೆ ಸೋಮಶೇಖರ ಶಿವ, ಆವತ್ತೇ ಶಿವನಿಗೆ ಬಹಳ ತುಂಬ ಇಷ್ಟವಾದ ದಿವಸ ಅಂತ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗ್ತಾರೆ. ಹಾಗಾದರೆ ಮಂಗಳವಾರ ಶಿವ ಬೇಕಾಗಿಲ್ವಾ? ಅದೇ ಅಲ್ವಾ? ಇದು ಒಂದು ರೀತಿಯಲ್ಲಿ ಇಲ್ಲಿ ಮೂಢತ್ವ ಅಂದರೆ ಒಂದು ರೀತಿ ಒಳ್ಳೆ ಮೂಢತ್ವ, ಅದೇನು ತಪ್ಪಲ್ಲ. ಅದೇನು ಹೇಳ್ತೀವಿ ಅಂದರೆ ಒಂದು ಶುದ್ಧ ಮಾರ್ಗದಲ್ಲಿ ಒಂಥರ ಭ್ರಮೆ, ಇದು ಭ್ರಮೆ ಅಷ್ಟೆ. 350 ವರ್ಷಗಳಿಂದ ರಾಘವೇಂದ್ರ ಸ್ವಾಮಿ ಬೃಂದಾವನ ಮಂತ್ರಾಲಯದಲ್ಲೇ ಇದೆ. ಅದರಲ್ಲಿ ಎಷ್ಟೋ ಮಂಗಳವಾರ ಬಂದಿರುತ್ತೆ, ಶನಿವಾರ ಬಂದಿರುತ್ತೆ, ಬರೀ ಗುರುವಾರನೇನು ಬಂದಿಲ್ಲ. ಆ ಥರ ಯಾವುದೇ ದೇವಿಗೆ ಇಂಥದ್ದೇ ದಿನ ಶ್ರೇಷ್ಠ ಅಂತಲ್ಲ. ಅದು ಆದರೆ ಇವಾಗ ಜ್ಯೋತಿಷ್ಯರಾಗಿ ನಾನು ಹೇಳ್ತೀನಿ, ಶುಕ್ರವಾರ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ನಾನೇ ಹೇಳ್ತೀನಿ. ನೀವು ಯಾವತ್ತಾದರೂ ಹೋಗಬಹುದು ಅಂತ ನಾನು ಹೇಳಿದ್ರೆ ಆ ಜನ ಇದೇನಪ್ಪ ಅಮ್ಮನವ್ರ ದೇವಸ್ಥಾನಕ್ಕೆ ಯಾವ ಥರ ಹೋಗಿ ಶುಕ್ರವಾರ ಹೇಳಿಲ್ವ ಅಂತ ಅವ್ರ ಮನಸ್ಸಲ್ಲಿ ಪ್ರಶ್ನೆ ಮೂಡಿಸಬಾರ್ದು ಅನ್ನೋ ದೃಷ್ಟಿಲಿ ನಾವು ಅದನ್ನ ಹೇಳ್ತೀವಿ. ಶನಿವಾರ ದೇವಸ್ಥಾನಕ್ಕೆ ಹೋಗಿ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಂದರೆ ಕೆಲವು ನಾವು ಅವರ ಇಚ್ಛೆ ಅಂತ ಹೇಳಿದಾಗ ಅವ್ರು ಮಾಡ್ತಾರೆ. ಗುರುವಾರ ಎಳ್ದೀಪ ಹಚ್ಚಕ್ಕೆ ಹೇಳಿದ್ರೆ ಗುರುವಾರ ಹೇಳ್ತಾರೆ ಇವರು. ಈ ತೊಂದರೆಗಳಷ್ಟೇ. ನೀವು ಯಾವ ದೇವರಿಗೆ ಯಾವ ಗ್ರಹಕ್ಕೆ ಯಾವ್ದು ಬೇಕಾದ್ರೂ ಪೂಜೆ ಮಾಡ್ಬೋದು. ಗುರುವಾರನೇ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತಿಲ್ಲ, ಗುರುವಾರನೇ ಶಿರಡಿಗೆ ಹೋಗ್ಬೇಕು ಅಂತಿಲ್ಲ. ಯಾವತ್ತೋದ್ರೂ ಗುರುವೇ. ಇನ್ನು ಜ್ಯೋತಿಷ್ಯ ಶಾಸ್ತ್ರಜ್ಞಾಗಿ ನೀವು ಹೇಳೋವಂಥ ನಾನು ಕೇಳಬೇಕಾಗಿರೋ ಒಂದು ಮಾತು ನಿಮ್ಮನ್ನು ಸರ್, ಎಲ್ಲ ವಿಚಾರಗಳಲ್ಲಿ ನೀವು ಯಾರೇ ಒಬ್ಬರು ಬಂದರೂ ಏನಾದರೂ ಒಂದು ಪರಿಹಾರಗಳನ್ನ ಹೇಳ್ತಾ ಇರ್ತೀರ ಅಥವಾ ಇದನ್ನು ಮಾಡ್ತಾನೆ ಇರ್ತೀರ. ಮುಂಬರುವ ಕಷ್ಟಗಳನ್ನು, ಮುಂಬರುವ ದಿನದ ಕರಾಳತೆಯನ್ನು, ಮುಂಬರುವ ದಿನಗಳ ಖುಷಿಯನ್ನು ನೀವು ವಿಸ್ತರಣೆ ಮಾಡಿ ವಿಶ್ಲೇಷಣೆ ಕೊಡೋಕ್ಕೆ ಸಾಧ್ಯ ಇದೆಯಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ? ಇದರಲ್ಲಿಗೆ ಸಾಧ್ಯತೆ ಇದೆ. ಯಾವಾಗ ಸಾಧ್ಯತೆ ಆಗುತ್ತೆ? ಇಲ್ಲಿ ಏನಾಗುತ್ತೆ ಅಂದರೆ ಕೆಲವು ಸಲ ಪ್ರಿಡಿಕ್ಷನ್ಸ್ ಕೊಡ್ತೀವಿ, ಪರಿಹಾರನೂ ಕೊಡ್ತೀವಿ, ಪಾಪ ಭಕ್ತಿಯಿಂದ ಮಾಡ್ತಾರೆ, ಫಲನೇ ಸಿಗಲ್ಲ. ಯಾಕೆ? ಜ್ಯೋತಿಷಿ ತಪ್ಪಾ? ಹೌದು, ಜ್ಯೋತಿಷಿ ಕೂಡ ತಪ್ಪಾಗಿರ್ಬೋದು. ಅದಕ್ಕಿಂತ ಹಿಂದೆ ಅವನು ತಪ್ಪು ಜಾತಕ ಬರೆಸಿರ್ಬೋದು. ಅವನು 5 ಗಂಟೆಗೆ ಹುಟ್ಟಿದ್ದಾನೆ, ಇವರು ಡಾಕ್ಟ್ರನ್ನ ಕೇಳಿ 5 ಗಂಟೆ 10 ನಿಮಿಷಕ್ಕೆ ಜಾತಕ ಬರೆಸಿರ್ತಾರೆ. ಅವರು ಡಾಕ್ಟ್ರ್ 5:10 ಅಂತ ಹೇಳಿರ್ತಾರೆ, 5ಕ್ಕೆ ಜಾತಕ ಬರೆಸಿರ್ತಾರೆ. ಲಗ್ನ ಚೇಂಜು, ನಕ್ಷತ್ರ ಪಾದ ಚೇಂಜ್ ಆಗಿರುತ್ತೆ. ಅಲ್ಲಿ ಒಂದು ಪಾದ ಚೇಂಜ್ ಆಯ್ತು, 3-4 ವರ್ಷದ ದಶಾಭುಕ್ತಿ ಲೆಕ್ಕ ಚೇಂಜ್ ಆಗಿರುತ್ತೆ. ಅವಾಗ ಏನು ಮಾಡೋದು? 10 ಮಿನಿಟ್ಸ್ ಚೇಂಜ್ ಆಗಿದ್ದಕ್ಕೆ. ಈಗ ಶುಕ್ರದಶಿ 20 ವರ್ಷ, ನೀವು 1/4 ಗಂಟೆ ವ್ಯತ್ಯಾಸ ಕೊಡಿ, 1-2 ವರ್ಷ ಚೇಂಜ್ ಆಗಿಬಿಡುತ್ತೆ ದಶಾಭುಕ್ತಿ ಲೆಕ್ಕಾಚಾರದಲ್ಲಿ. ಆಗ ಜ್ಯೋತಿಷ ಏನು ಮಾಡೋಕ್ಕೆ ಸಾಧ್ಯ? ಇಲ್ಲಿ ತಪ್ಪು ಆಗಂದು ಮಾತ್ರಕ್ಕೆ ಜ್ಯೋತಿಷ ತಪ್ಪಿಲ್ವಾ? ಸರಿಯಾಗಿ ತಿಳ್ಕೊಂಡು ಹೇಳ್ತೀರಾ ತಪ್ಪಾಗಿರುತ್ತೆ. ಜ್ಯೋತಿಷದ ಕೂಡ ಜಾತಕ ಕರೆಕ್ಟಾಗಿ ಬರ್ಸಿರ್ತಾರೆ, ಇವನು ಹೇಳೋಕ್ಕೆ ಗೊತ್ತಿರಲ್ಲ, ಅರ್ಧಂಬರ್ಧ ತಿಳ್ಕೊಂಡು ಹೇಳಿರ್ತಾನೆ, ತಪ್ಪಾಗ್ಬೋದು. ಇನ್ನೊಂದು ಈ ತಪ್ಪುಗಳಿರ್ಬೋದು. ಒಳ್ಳೆ ಜ್ಯೋತಿಷಿ, ಒಳ್ಳೆ ಜ್ಞಾನವಂತ, ಸರಿಯಾಗಿ ಹೇಳೋಂತಾನೆ, ಆ ಜಾತಕನೇ ತಪ್ಪಾಗಿದ್ದರೆ ಅವನು ಅದನ್ನಿಟ್ಕೊಂಡು ಹೇಳಿರ್ತಾನೆ, ಉಲ್ಟಾ ಆಗ್ಬೋದು. ಇಲ್ಲಿ ತಪ್ಪು ಜನನ ಸಮಯದಿಂದ ತಪ್ಪಾಗಿರ್ಬೋದು ಅಥವಾ ಜ್ಯೋತಿಷ ಅಜ್ಞಾನದಿಂದಲೂ ತಪ್ಪಾಗಿರ್ಬೋದು. 2 ರೀತಿಯಲ್ಲೂ ತಪ್ಪ. ನಿಮ್ಮ ಪ್ರಕಾರ ಪ್ರಿಡಿಕ್ಷನ್ಸ್ನ ಮಾಡ್ಬೋದು, ಮುಂಬರುವ ದಿನಗಳನ್ನು ನಾವು ಹಿಂಗಾಗತ್ತೆ ಅಂತಲೇ ಹೇಳ್ಬೋದು. ಎಷ್ಟವರೆಗೂ? ಮ್ಯಾಕ್ಸಿಮಮ್ 90%. 100ಕ್ಕೆ 100 ನಾವು ಹೇಳ್ದಂಗೆ ನಡೆದೋಗ್ಬಿಟ್ರೆ ಅವನಿಗೆ ದೇವರು ಯಾಕೆ? ನಾನೇ ದೇವರಾಗ್ಬಿಡ್ತೀನಿ ಸರ್. ನಾನು ಪ್ರತಿಯೊಬ್ಬ 10 ಭಾಗ ಭಗವಂತನಿಗೆ ಬಿಡೋಣ. ನನ್ನ ಜ್ಞಾನ ಪ್ರಕಾರ ಈ ರೀತಿ. ಯಾಕೆಂದರೆ ಈಗ ನನ್ನ ಜ್ಞಾನ ಕೊಟ್ಟವನು ಭಗವಂತನೇ. ಅದಕ್ಕೆ ನಾನೊಂದು ಸದಾ ಹೇಳ್ತೀನಿ, ನಾ ಹೇಳ್ದಂಗೆ ಸರ್ ನೀವು ಹೇಳ್ದಂಗೆ ನಡೀತು ಅಂತ ಹೇಳಿದಾಗ ನಾನು ಮನಸ್ಸನ್ನು ಕೊಳ್ಳೋದು ಇದು ಭಗವಂತ ನೋಡಿಸಿದ್ದು. ಸರ್ ನೀವು ಹೇಳಿದಂಗೆ ಯಾಕೋ ನಡೀಲಲ್ಲ ಸರ್ ಕೆಲವ್ರು ಹೇಳ್ತಾರೆ, ಅದನ್ನು ನಾನು ನೋಡಿದ್ದು ಅನ್ಕೋತೀನಿ. ಹಾಗಾದರೆ ಇನ್ನೊಂದು ಪ್ರಶ್ನೆ ಸರ್, ಸುಮಾರು ಜನ ಜ್ಯೋತಿಷ್ಯಗಳಿಗೆ ಕೇಳಬೇಕು, ಬನ್ನಿ ನಮ್ಮ ಹತ್ರ 72 ಗಂಟೆಗಳಲ್ಲಿ ನಿಮಗೆ ಪರಿಹಾರ, 9 ದಿನಗಳಲ್ಲಿ ಸೂಕ್ತ ಪರಿಹಾರ, 100ಕ್ಕೆ 100ರಷ್ಟು ಪರಿಹಾರ ನಾವು ಮಾಡಿಕೊಡ್ತೀವಿ,
ಕಾಂಟ್ಯಾಕ್ಟ್ ಈ ಜ್ಯೋತಿಷಿ ಈ ಒಂದು ದೇವರ ಹೆಸರು ಇಟ್ಕೊಂಡು ಜ್ಯೋತಿಷ ಶುರು ಮಾಡಿರ್ತಾರೆ. 72 ಗಂಟೆಗಳಲ್ಲಿ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾರೆ, ಅಥವಾ 9 ದಿನಗಳಲ್ಲಿ ಕಡಾಖಂಡಿತವಾದ ಶಾಶ್ವತವಾದ ಪರಿಹಾರ ಅಂತ ಹೇಳ್ತಾರೆ. ಸೊ ಹಾಗಾದರೆ ಜ್ಯೋತಿಷರೆಲ್ಲರೂ ದೈವಮಾನವರೇ ಆಗಲ್ವಾ? ಈ ಪರಿಹಾರ ಕೊಡ್ತಾರೆ ಅನ್ನೋದಾದರೆ ಈ ಗ್ಯಾರಂಟಿಡ್ ಹೆಂಗೆ ಸರ್? ಇದೊಂಥರ ದೇವರು ಬೇಕಾಗಿಲ್ಲ ಅಲ್ವಾ? ಆ ಜ್ಯೋತಿಷನೇ ದೇವರು. ಇದು ಒಂದು ರೀತಿಯಲ್ಲಿ ಜನಾಕರ್ಷಣೆ ಮಾರ್ಗ ಅಷ್ಟೇ ಸರ್. ಅದು 72 ಗಂಟೆ ಕಾಲದಲ್ಲಿ ಪರಿಹಾರ ಮಾಡಿಬಿಡ್ತಾನೆ ಅಂದರೆ ದೈವ ಮಾನವ. ಇನ್ನೊಂದು ದೈವ ಮಾನವ, ಇದು ತುಂಬ ತಪ್ಪಾದ ಪದ. ದೈವ ಮಾನವ ಮಾನವ. ಆಹಾ, ಎಂಥ ಮಾತು ಹೇಳಿದ್ರಿ. ಎರಡು ಸೇರಂಗಿಲ್ಲ. ಗಾಡ್ ಮ್ಯಾನ್ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಏನು ಗಾಡ್ ಮ್ಯಾನ್? ಗಾಡ್ ಮ್ಯಾನ್ ಮೇನೆ. ದೈವ ಮಾನವ ಆ ಪದಾನೇ ಫಸ್ಟು ತಪ್ಪು. ಸೊ ಹಾಗಾದರೆ 72 ಗಂಟೆಗಳು 9 ದಿನಗಳು ಇದೆಲ್ಲ ಒಂದು ಜನಾಕರ್ಷಿತ. ನೋಡಿ, ಕೆಲವರೆಲ್ಲ ಸತ್ಯಾಸತ್ಯತೆಗಳನ್ನ ಒಪ್ಕೊಳಲ್ಲ, ಆದರೆ ನಮ್ಮ ಸರ್ ಇಲ್ಲಿ ಸತ್ಯಾಸತ್ಯತೆಗಳನ್ನ ಒಪ್ಕೊಳ್ತಾ ಇದ್ದಾರೆ. ಅದೆಲ್ಲ ತಪ್ಪು, ಅದಕ್ಕೆ ಆದ ಸೂಕ್ತ ಸಮಯ ಬೇಕು ಅಂತ ನಿಮ್ಮ ಮಾತು. ಥ್ಯಾಂಕ್ ಯು ಸರ್. ಇಷ್ಟೆಲ್ಲ ನೀವು ಒಪ್ಕೊಳ್ತಾ ಇರೋದಕ್ಕೆ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಅದೆಲ್ಲ ಒಂದು ಮಾರ್ಕೆಟಿಂಗ್ ಸ್ಕಿಲ್ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಜನಗಳೇ, ನಿಮ್ಮನ್ನು ಎಚ್ಚೆತ್ತೋಡೋವಂಥ ಒಂದು ಕಾರ್ಯಕ್ರಮ ಇದು. ಸೊ ದಯವಿಟ್ಟು ಆ ಥರ ಬೋರ್ಡ್ಗಳನ್ನ ನೋಡಿ ನೀವು ಹುಷಾರಾಗಿರಿ. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಇಟ್ಟಿರುವಂಥ ನಂಬಿಕೆ ತುಂಬ ಮುಖ್ಯ ಆಗುತ್ತೆ ಅಂತ ನಮ್ಮ ನಂಬಿಕೆನೇ ದೇವರು. ಹಾಂ ಸರ್, ಈಗ ನಾನು ಚಂದನ್ ಸರ್ ನಿಮ್ಮನ್ನು ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತಂದರೆ, ಸುಮಾರು ರೀತಿಯಲ್ಲಿ ಸುಮಾರು ಪೂಜೆಗಳು, ಸುಮಾರು ರೀತಿಯಲ್ಲಿ ಸುಮಾರು ದೇವರುಗಳು ನಾವು ಪ್ರತಿ ಸತಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಹೋಗ್ತಾನೆ ಇರ್ತೀವಿ ಸರ್. ಆದರೂ ಕಷ್ಟಗಳು ನಮಗೆ ಕಾಡ್ತಾನೆ ಇರುತ್ತೆ. ಸೊ ಜ್ಯೋತಿಷ್ಯರ ಹತ್ರ ಹೋದರೆ ಅದೊಂದು ಅದೊಂದು ಅಂತ ಹೇಳ್ತಾ ಇರ್ತಾರೆ. ಸರ್, ಹುಟ್ಟಿದಾಗಿಂದ ಸಾಯೋವರೆಗೂ ಏನಾದರೂ ಒಂದು ತೊಂದರೆ, ಏನಾದರೂ ಒಂದು ನಷ್ಟ, ಏನಾದರೂ ಒಂದು ಪ್ರಾಬ್ಲಮ್ಮು, ಇಲ್ಲ ಏನಾದರೂ ಒಂದು ಸಮಸ್ಯೆ, ಹ್ಯಾಪಿಯಾಗಿರೋ ಮನುಷ್ಯನೇ ಸಾಧ್ಯ ಇಲ್ವಾ ಅಂತ. ಹೌದು, ನನ್ನ ಜೀವನದಲ್ಲೂ ನೋಡಿದ್ದೀನಿ. 28 ವರ್ಷಗಳ ಜ್ಯೋತಿಷ್ಯ ಅನುಭವದಲ್ಲಿ ಆವತ್ತೇನು ಕಷ್ಟ, ಇವತ್ತು ಅದೇ ಕಷ್ಟಪಡ್ತಿದ್ದಾರೆ. ಹೇಳಿದ ಪರಿಹಾರಗಳು ಮಾಡ್ತಿದ್ದಾರೆ. ಇನ್ನೊಬ್ಬರು ಹೇಳಿದ ಪರಿಹಾರಗಳು, ಎಷ್ಟೋ ಜನ ಹೇಳಿದ ಪರಿಹಾರಗಳು ಮಾಡ್ತಾರೆ, ಕಷ್ಟ ಹೋಗ್ತಾ ಇಲ್ಲ. ಇನ್ನು ಕೆಲವರು ನೋಡ್ತಾ ಇದ್ದೀನಿ, ಅಷ್ಟು ವರ್ಷಗಳು ಆರಾಮಾಗೇ ಇದ್ದಾರೆ. ಪರಿಹಾರ ಮಾಡಿದ್ರು ಯಾಕೋ ದೇವರು ಕೆಲವ್ರ ಮೇಲೆ ಕರುಣೆ ತೋರಿಸ್ತಾ ಇಲ್ಲ. ಮಾಡ್ತಿದ್ದಾರೆ. ನಾನು ಹೇಳಿದ್ದು ಮಾಡಿದರೆ, ಮತ್ತೊಬ್ರು ಹೇಳಿದ್ದು ಮಾಡಿದರೆ, ಎಷ್ಟೋ ಜನ ಹೇಳಿದ್ದು ಮಾಡಿದರೆ, ಯಾರು ಹೇಳಿದ್ದು ಅವ್ರಿಗೆ ಪರಿಹಾರ ಆಗ್ತಾ ಇಲ್ಲ. ನಾನು ಹೇಳಿದ್ರು ಅವ್ರು ಮಾಡ್ತಿದ್ರೆ ಆಗ್ತಾ ಇಲ್ಲ. ಯಾಕೆ? ಇದಕ್ಕೆ ನಾನು ಮೊದಲನೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟೆ. ಪೂರ್ವ ಪುಣ್ಯಸ್ಥಾನ, ಪ್ರಾರಬ್ಧ ಕರ್ಮ. ಸರ್, ಇವತ್ತು ಜೀವನದಲ್ಲಿ, ನನ್ನ ಜೀವನದಲ್ಲಿ ನಾನೇನೇನು ಅನುಭವಿಸಿದ್ದೀನಿ, ಒಳ್ಳೆಯದು ಕೆಟ್ಟದು, ಈಗ ನಾನೇನು ಅನುಭವಿಸ್ತಾ ಇದ್ದೀನಿ, ಒಳ್ಳೆಯದು ಕೆಟ್ಟದು, ಮುಂದಕ್ಕೆ ನಾನೇನು ಅನುಭವಿಸ್ತೀನೋ, ಒಳ್ಳೆಯದು ಕೆಟ್ಟದು, ಎಲ್ಲವೂ ನಾನು ಮಾಡಿದ ಪೂರ್ವ ಪುಣ್ಯದ ಮೇಲೆ ಅದು ನಿರ್ಧಾರ ಆಗುತ್ತೆ. ಅಂದರೆ ಹಿಂದಿನ ಜನ್ಮ, ಹಲವಾರು ಜನ್ಮದ್ದು. ಈಗ ನಿಮ್ಮನ್ನು ಯಾರೋ ಇಬ್ಬರು ಬೈಕೋತಾ ಇದ್ದಾರೆ ಅಂದ್ಕೊಳ್ಳಿ, ನೀವು ಅವ್ರಿಗೇನು ದ್ರೋಹ ಮಾಡಿಲ್ಲ, ಬಟ್ ನಿಮ್ಮನ್ನು ಕಂಡ್ರೆ ಇಬ್ಬರು ಬೈಕೊಂಡು, ನಿಮ್ಮನ್ನು ಕಂಡ್ರೆ ಆಗಲ್ಲ ಒಂದಿಬ್ಬರಿಗೆ ಅಂದ್ಕೊಳ್ಳಿ. ಎಲ್ಲ ನಮ್ಮಲ್ಲೇ ಇರ್ತಾರೆ, ಆದರೂ ಬೈಕೊಂತ ಇರ್ತಾರೆ. ಬಟ್ ನಿಮಗೆ ಕೆಲವ್ರು ಗೊತ್ತಾಗ್ತಿರತ್ತೆ, ಯಾಕೆ ನಾನು ಅಪಪ್ರಚಾರ ಮಾಡ್ತಿರ್ತಾರೆ, ಏನೋ ಬೈಕೋತಾ ಇರ್ತಾರೆ. ಕರೆಕ್ಟ್. ನೀವು ಏನು ದ್ರೋಹ ಮಾಡಿರಲ್ಲ, ಬಟ್ ಬೈಕೋತಾ ಇರ್ತಾರೆ. ಕಾರಣ ಏನು? ಯಾವುದೋ ಜನ್ಮದಲ್ಲಿ ನೀವು ಅವ್ರನ್ನ ಬೈದಿರ್ತೀರಿ, ಭಗವಂತ ಬಿಡಲ್ಲ, ಈಗ ನಿಮ್ಮನ್ನು ಬಯಸ್ತಾ ಇದ್ದಾನೆ. ಸರ್, ಈ ಒಂದು ಅರ್ಥ ಆಗ್ಬಿಟ್ರೆ, ಪೂರ್ವ ಪುಣ್ಯ ಸ್ಥಾನ ಅರ್ಥ ಆಗ್ಬಿಟ್ರೆ ನಮ್ಗೆ ಯಾರ ಮೇಲೂ ದ್ವೇಷ ಬರಲ್ಲ. ನಿಮಗೆ ಯಾರೋ ಒಂದು ಅವಮಾನ ಮಾಡಿದ್ರು, ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದ್ರು, ಮೇ ಬಿ ಯಾವುದೋ ಜನ ನಾವು ಅವ್ರಿಗೆ ಅವಮಾನ ಮಾಡಿರ್ತೀವಿ. ಸೊ ಎಲ್ಲ ಬ್ಯಾಲೆನ್ಸ್ ಇಲ್ಲ, ಅಂದರೆ ಇಂಬ್ಯಾಲೆನ್ಸ್ ಆಗಿರೋದನ್ನ ಬ್ಯಾಲೆನ್ಸ್ ಭಗವಂತ ಮಾಡಿಬಿಡ್ತಾನ. ಮಾಡಲೇಬೇಕು. ಅದಕ್ಕೆ ಅಂದರೆ ಇವತ್ತು ನಾವು ಮಾಡೋವಂಥ ಕರ್ಮಗಳು ಏನೇ ಇದ್ರೂ, ನಾನು ಯಾರೋ ಒಬ್ರಿಗೆ ಬೈಬೋದು, ಹೊಡಿಬೋದು, ಅಥವಾ ಕೆಟ್ಟ ಮಾತಿನ ನಿಂದನೆ ಮಾಡ್ಬೋದು. ಸೊ ಇವಾಗ ನಾನು ನಿಂದನೆ ಮಾಡ್ತಾ ಇದ್ದೀನಲ್ಲ, ಅದೆಲ್ಲ ಜನ್ಮದಲ್ಲಿ ಅವ್ರು ನಾನು ನಿಂದನೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತ ಅನ್ಕೊಬೋದಲ್ಲ. ಹೌದು, ಅದು ಸತ್ಯವೇ, ಅದು ಸತ್ಯವೇ. ಆ ಲೆಕ್ಕ ತೊಗೊಂಡ್ರೆ ಇವಾಗ ನಾನು ನಿಂದನೆ ಮಾಡೋದು ನೆಕ್ಸ್ಟ್ ಜನ್ಮದಲ್ಲಿ ಮತ್ತೆ ಅವ್ನು ನನ್ನ ಮೇಲೆ ರಿವೆಂಜ್ ತೊಗೊಂಡ್ರೆ ಸರ್, ಇದು ಲಾಂಗ್ ಟರ್ಮ್ ಹೋಗಲ್ವಾ? ಹೌದು, ಅದಕ್ಕೆ ಜನ್ಮಗಳು ಜಾಸ್ತಿ. ಅಯ್ಯೋ ದೇವರೇ, ಜನ್ಮಗಳು ಪೂರ್ವಪಣದ ಮೇಲೆ ಜನ್ಮಗಳು ಕರ್ಮ ಸಿದ್ಧಾಂತ ಅದೇ ಹೇಳೋದು. ಈ ಜನ್ಮದಲ್ಲಿ ಹೇಗೆ ನಡ್ಕೊಂಡೆ ಅದರ ಮೇಲೆ, ಆ ಗ್ರಾಫ್ ಮೇಲೆ ನೆಕ್ಸ್ಟ್ ಜನ್ಮ ಎತ್ತಾಗ್ತಾನೆ ಭಗವಂತ. ನೀವು ಎಷ್ಟು ಪ್ಯೂರ ನಡ್ಕೊತೀರೋ ಅಷ್ಟು ಒಳ್ಳೆ ಜನ್ಮ. ಸರಿ, ಈಗ ನಾವು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಮಾತಾಡ್ತೀವಿ, ಶಿರ್ಡಿ ಸಾಯಿಬಾಬಾ, ರಮಣ ಮಹರ್ಷಿ, ವಿವೇಕಾನಂದರು, ಇಂಥ ಮಹನೀಯರು ಎಷ್ಟೋ ಜನ. ಅಂದರೆ ಅವ್ರಿಗೆ ಯಾಕೆ ಅಂಥ ಉತ್ತಮ ಜನ್ಮ ಸಿಕ್ತು? ಅವ್ರು ಹೋಗಿ 350 ವರ್ಷ ಆಯಿತು ಬೃಂದಾವನಸ್ಥರಾಗಿ. ಯಾಕೆ ಇವತ್ತಿಗೂ ಮಂತ್ರಾಲಯಕ್ಕೆ ಹೋಗ್ತೀವಿ, ನಮಸ್ಕಾರ ಮಾಡ್ತೀವಿ ಅಂದರೆ ಅವರು ಬದುಕಿದ ರೀತಿ ಸರ್, ಆ ಪ್ಯೂರಿಟಿ, ಸದಾ ದೈವ ಚಿಂತನೆಯಲ್ಲಿದ್ದರು. ಅದಕ್ಕೇನು ಮಾಡ್ತೀವಿ?
ಇವತ್ತಿಗೂ ಅಲ್ಲಿ ಹೋಗಿ ನಮಸ್ಕಾರ ನಮ್ಗೆ ಒಳ್ಳೇದಾಗತ್ತೆ, ಪ್ರದಕ್ಷಿಣೆ ಹಾಕಿದ್ರೆ ಒಳ್ಳೇದಾಗತ್ತೆ, ಉರುಳು ಸೇವೆ ಮಾಡಿದ್ರೆ ಒಳ್ಳೇದಾಗತ್ತೆ. ಆ ನಂಬಿಕೆ ಯಾಕೆ ಬಂತು ಅಂದರೆ ಅವ್ರು ಬದುಕಿದ ಪ್ಯೂರಿಟಿ ಸರ್. ಆ ಪ್ಯೂರಿಟಿ ಅಂದರೆ ಏನು? ಈ ಜನ್ಮದಲ್ಲಿ ಅಟ್ಲೀಸ್ಟ್ ಈ ಕ್ಷಣ ನಮಗೊಂದು ಜ್ಞಾನ ಬಂದಿದೆ ಅಂದ್ಕೊಳ್ಳಿ. ಈಗ ನಾವು ಹೇಗೆ ಬದುಕ್ತೀವೋ ಅದರಂತೆ ನನ್ನ ಜನ್ಮ ಬರುತ್ತೆ ನಾನು ತಿಳ್ಕೊಂಡ್ಮೇಲೆ ಒಬ್ಬರಿಗೆ ಬೇಕು ಅಂತ ನೋವು ಕೊಡದೆ, ಬೇಕು ಅಂತ ಹೀಯಾಳಿಸದೆ, ಹಂಗಿಸದೆ ಬದುಕ್ಬಿಡಿ, ಒಳ್ಳೆ ಜನ್ಮ. ನೆಕ್ಸ್ಟ್ ನಮಗೀಗ ಅಧಿಕಾರ ಇದೆ, ಪವರ್ ಇದೆ, ಹಂಗಿಸ್ತೀವಿ, ಅವಮಾನ ಮಾಡ್ತೀವಿ, ನೆಕ್ಸ್ಟ್ ಅವನಿಂದ ನಮಗೆ ಇವೆಲ್ಲ ಆಗುತ್ತೆ. ಸೊ ಕರ್ಮ ಬಿಡಲ್ಲ, 100% ಇದೆ ಕರ್ಮ. ಅದಕ್ಕೆ ಶನಿಮಾತ್ಮನ ಕಂಡ್ರೆ ಜನಕ್ಕೆ ಭಯ, ಕರ್ಮಕಾರಕ. ಇವತ್ತು ಯಾರ್ಯಾರೆಲ್ಲ ಯಾರನ್ನ ತನಗೆ ಗೊತ್ತಿದ್ದು ಮುಂದೆ ಚೆನ್ನಾಗಿದ್ದು ಹಿಂದ್ಗಡೆ ಬೈಕೊಂಡು ಓಡಾಡ್ತಾ ಇದ್ದೀರೋ ಬರೆದಿಟ್ಕೊಳ್ಬೇಕು, ಕರ್ಮ ಬಿಡಲ್ಲ. ಯಾರೋ ಒಬ್ಬರು ಮಾತಾಡ್ಕೊಳ್ತಾರೆ. ಆಮೇಲೆ ಇನ್ನೊಂದು ಕೇಳ್ಪಟ್ಟಿದ್ದೀನಿ ಸರ್, ಈಗ ಸುಮಾರು ಜನ ಸಾಲಗಳನ್ನ ತೊಗೊಂಡು ವಾಪಸ್ ಕೊಡಲ್ಲ. ಇವತ್ತು ಸಾಲ ಕೊಡುವಾಗ ಎಲ್ಲರೂ ದೇವ್ರ ಥರ ಕಾಣಿಸ್ತಾರೆ, ಸಾಲ ವಾಪಸ್ ಕೇಳುವಾಗ ಅವರೇ ದೈವ ಥರ ಕಾಣಿಸ್ತಾರೆ. ಸೊ ನಾನು ಎಲ್ಲೋ ಕೇಳ್ಪಟ್ಟಿದ್ದೀನಿ, ಈವನ್ ನಾವು ನೀವು ₹1 ಪೆಂಡಿಂಗ್ ಯಾರಿಗಾದ್ರೂ ಇಟ್ರು ಆ ₹1 ತೀರ್ಸೋಕ್ಕೂ ಮುಂದಿನ ಜನ್ಮದಲ್ಲಿ ಮತ್ತೆ ಬಂದೇ ಬರ್ತೀರಾ ಅಂತ ಕೇಳ್ಪಟ್ಟಿದ್ದು, ನಿಜನಾ? ಖಂಡಿತ ಅದು. ಇದಕ್ಕೆ ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆ ಒಳ್ಳೆ ಉದಾಹರಣೆ ಬರುತ್ತೆ. ಅವರು ದುಡ್ಡು ಮುಟ್ತಿರ್ಲಿಲ್ಲ, ಅವ್ರು ಹಣ ಕೊಟ್ಟರೆ ಹಣ ಬೇಡ, ತಿನ್ನಕ್ಕೆ ಏನಾದರೂ ಕೊಡು ಅಂತ ಕೇಳೋರು. ಏಕೆಂದರೆ ಇದು ಚಂಚಲೆ. ನೀನು ಹಣ ಕೊಟ್ಟರೆ ಇದನ್ನು ನಾನು ಏನು ಬೇಕಾದ್ರೂ ತೊಗೋಬೋದಲ್ವಾ, ನೀನು ಊಟ ಕೊಟ್ಟರೆ ಹೊಟ್ಟೆ ತುಂಬ ಊಟ ಮಾಡ್ತೀವಿ. ಅದಕ್ಕೆ ಅವ್ರ ಹಾಸಿಗೆ ಕೆಳಗೆ ಒಬ್ಬರು ಬೇಕು ಅಂತ ₹1 ಇಟ್ಟರಂತೆ. ಮಲ್ಕೊಂಡಾಗ ಮೈಯೆಲ್ಲ ಒಂಥರ ಉರಿತಾಯ್ತಂತೆ ಅವ್ರಿಗೆ. ಏನು ಉರಿ ಹಿಂಗಾಗುತ್ತೆ, ಕೊಡುವುದ್ರೆ ₹1 ನಾಣ್ಯ ಕೆಳಗೆ ಬಿತ್ತಂತೆ. ಆಮೇಲೆ ಮಲ್ಕೊಂಡು ಹಬ್ಬ ಆರಾಮಾಗಿದೆ. ಅಂದರೆ ಹಣಕ್ಕೆ ಬೆಲೆ ಇಲ್ಲ. ಆ ರೀತಿ ಬದುಕಿದಾಗ ಅದು ಸದ್ಗತಿ. ಅಂದರೆ ಎಷ್ಟು ಬೇಕು ಹಣದ ರೂಪದಲ್ಲಿ ಇಟ್ಕೋಬೇಡ. ನಿನಗೇನು ಬೇಕೋ ಆಹಾರ ಬೇಕಂದರೆ ನಾವು ಅವರಂತೆ ಬದುಕೋಕ್ಕೆ ಸಾಧ್ಯ ಇಲ್ಲ. ನಾನು ಆ ರೀತಿ ಬದುಕಿಂತ ನಾನು ಆ ರೀತಿ ಬದುಕ್ತಾ ಇಲ್ಲ. ಆ ಮಟ್ಟದ ಬದುಕು ಜೀವನಕ್ಕೆ ಬರೋಕ್ಕೆ ನಾವು ಎಷ್ಟೋ ಜನ್ಮಗಳ ಸಾಧನೆ ಬೇಕು ಅಂತ ಇಟ್ಕೊಳ್ಳಿ. ಆ ಥರ ಆ ₹1 ಕೂಡ ಇಷ್ಟ ಕೆಲಸ ಮಾಡುತ್ತೆ. ಸೊ ಹಂಗಾದರೆ ಯಾರ್ಯಾರು ಸಾಲ ತೊಗೊಂಡು ವಾಪಸ್ ಕೊಟ್ಟಿಲ್ವೋ ಬರೆದಿಟ್ಕೊಬೇಕು. ಈ ಜನ್ಮದಲ್ಲಿ ನೀವು ತೀರಿಸಿಲ್ಲ ಅಂದರೆ ಮುಂದಿನ ಜನ್ಮದಲ್ಲಿ ಬಡ್ಡಿ ಸಮೇತ ತೀರಿಸಲೇಬೇಕಾಗುತ್ತೆ. ಆಮೇಲೆ ಇನ್ನೊಂದು ಕೇಳ್ಪಟ್ಟೆ ಸರ್, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಸತ್ಯನೋ ಸುಳ್ಳೋ ನೀವು ಹೇಳಿ, ನಮಗೆ ಮಕ್ಕಳಾಗಿ ಹುಟ್ಟೋರು ಅಥವಾ ಅಣ್ಣ ತಮ್ಮಂದಿರಾಗಿ ಹುಟ್ಟೋರು ಯಾವುದೋ ಜನ್ಮದ ಶತ್ರುಗಳು ಕೂಡ ಆಗಿರ್ತಾರೆ, ಯಾವುದೋ ಜನ್ಮದ ಮಿತ್ರಗಳು ಕೂಡ ಆಗಿರ್ತಾರೆ, ಅಥವಾ ಯಾವುದೋ ಜನ್ಮದ ಈ ಥರ ಸಾಲ ತೊಗೊಂಡಿರೋರು ಮತ್ತೆ ಈಸ್ಕೊಳಕ್ಕೆ ಬರ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ, ನಿಜನಾ? ಖಂಡಿತ ಸರ್, 100ಕ್ಕೆ 100. ಈಗ ನೀವು ಯಾರೋ ಒಬ್ಬ ತಂದೆ ತಾಯಿಗೆ ಮಗನಾಗಿ ಹುಟ್ಟಿದ್ದೀರಿ. ಈಗ ನಿಮಗೆ ಒಂದು ಪ್ರಶ್ನೆ, ಯಾಕೆ ನಿಮಗೆ ಬೇರೆ ತಂದೆ ತಾಯಿ ಸಿಗಲಿಲ್ವಾ? ಯಾಕೆ ಅವ್ರಿಗೆ ಮಗನಾಗಿ ಯಾಕೆ ಹುಟ್ಟಿದ್ರಿ? ಆನ್ಸರ್ ಸಿಗಲ್ಲ, ತಲೆಗೆಟ್ಟೋಗುತ್ತೆ. ಅಥವಾ ಆ ಒಂದು ಗಂಡು ಹೆಣ್ಣಿಗೆ, ಆ ಒಂದು ದಂಪತಿಗಳಿಗೆ ನೀವೇ ಯಾಕೆ ಮಗನಾಗಿ ಹುಟ್ಟಿದ್ರಿ? ಅವ್ರಿಗೆ ಬೇರೆ ಗಂಡು ಮಗು ಸಿಗಲಿಲ್ವಾ? ಅಂದರೆ ಅಲ್ಲಿ ಏನೋ ಅನುಬಂಧ ಇದೆ ತಾನೆ. ಕರೆಕ್ಟು, ಅನುಬಂಧ ಇದೆ. ಕೆಲವರು ನಿಮ್ಮ ಜಗತ್ತಲ್ಲಿರೋರಲ್ಲೇ ನಿಮಗೆ ಪರಿಚಯ ಖಂಡಿತ ಆಗಲ್ಲ. ಕೆಲವ್ರು ಪರಿಚಯ ಆಗ್ತಾರೆ, ಕೆಲವು ದಿನ ದೂರ ಆಗ್ತಾರೆ, ಕೆಲವರು ಲೈಫ್ ಲಾಂಗ್ ಇರ್ತಾರೆ, ಕೆಲವರು ಹಂಗೂ ಇರ್ತಾರೆ, ಕೆಲವು ಶತ್ರುಗಳಾಗಿ ಮಾರ್ಪಟ್ಬಿಡ್ತಾರೆ. ಇದೆಲ್ಲ ಏನು? ಹೋದ ಜನ್ಮದ ಒಂದೊಂದು ಋಣವೂ ಒಂದೊಂದು ರೂಪದಲ್ಲಿ ಬರುತ್ತೆ ಸರ್. ಒಂದು ನಾಯಿ ಬೆಕ್ಕು ಕೂಡ, ನೀವು ಯಾವುದೋ ನಾಯಿಗೆ ಹೋಗ್ತಾ ಒಂದು ಬಿಸ್ಕೆಟ್ ಹಾಕಿದ್ರಿ, ಆ ಬಿಸ್ಕೆಟ್ ಋಣ ಏನೋ ಇತ್ತು, ಅದಕ್ಕೆ ಆ ನಾಯಿಗೆ ನೀವು ಬಿಸ್ಕೆಟ್ ಹಾಕಿದ್ರಿ. ಒಂದು ಭಿಕ್ಷಕನಿಗೆ ಒಂದು ₹10 ಕೊಟ್ರಿ, ಎಲ್ಲರಿಗೂ ಕೊಡಲ್ಲ, ಯಾರಿಗೂ ಕೊಡ್ತೀರಿ. ಸಂಬಂಧ. ಹಾಗೆ ತಂದೆ ತಾಯಿ ಸಂಬಂಧ. ಸರ್, ಇನ್ನೊಂದು ಪ್ರಶ್ನೆ ಬಂತು. ಈಗ ಋಣಗಳು ಅಥವಾ ಪಾಪಗಳು ಅಥವಾ ಪುಣ್ಯಗಳು ಮಕ್ಕಳಾಗಿ ಹುಡ್ತಾರೆ, ಖಂಡಿತ ಸರ್. ಒಳ್ಳೆ ತಂದೆ ತಾಯಿ, ಕೆಟ್ಟ ಮಗ ಇಲ್ವಾ? ಇದ್ದಾರೆ. ನೀವು ನೋಡಿರ್ತೀವಿ, ನಾನು ನೋಡಿದ್ದೀನಿ. ಕರೆಕ್ಟು, ಇದ್ದಾರೆ. ಕೆಲವು ರೇರ್ ಕೇಸಸ್ಸು ನಾನು ನೋಡಿದ್ದೀನಿ. ತಂದೆ ತಾಯಿಯೇ ಸರಿ ಇಲ್ಲ, ಒಳ್ಳೆ ಮಗ, ಇದು ಇದೆ. ತಂದೆ ತಾಯಿ ಸರಿ ಇಲ್ಲ, ನಂಗೆ ಆಶ್ಚರ್ಯ. ಆ ಮಗ ಮಾತಾಡಿ ನೋಡಿದ್ರೆ ಇವನಿಗೆ ಇಂಥ ತಂದೆ ತಾಯಿ ಅನಿಸುತ್ತೆ. ಇದೆಲ್ಲ ಏನು? ಎಲ್ಲವೂ ಪೂರ್ವ ಪುಣ್ಯ. ಒಟ್ಟಿನಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನಾದರೂ ಒಂದು ಬಂತು ಅಂತಂದರೆ ಇದೆಲ್ಲದಕ್ಕೂ ಒಂದು ಲಿಂಕ್ ಏನಂತಂದರೆ ಎಲ್ಲವೂ ಹಿಂದಿನ ಜನ್ಮದ್ದು ಮುಂದಿನ ಜನ್ಮಕ್ಕಾಗೊಂದು ಹಿಂದಿನ ಜನ್ಮದ ಪಾಪಕರ್ಮಗಳು ಅಂತ ಹೇಳೇ ಹೇಳ್ತಾರೆ. ಕರ್ಮಗಳೇ ಅಲ್ಟಿಮೇಟಾಗಿ ಸರ್, ಜ್ಯೋತಿಷ್ಯ ನಂಬದೇ ಇರೋರಿಗೆ ನಿಮ್ಮ ಮಾತೇನು ಸರ್? ನಂಬದೇ ಇರೋರಿಗೆ ನಂಬಿ ಅಂತ ಯಾವ ಜ್ಯೋತಿಷೂ ಹೇಳೋದಿಲ್ಲ. ಫಸ್ಟ್ ಪಾಯಿಂಟ್, ನಂಬಿದ್ರೆ ಪರಿಪೂರ್ಣವಾಗಿ ನಂಬಿ. ಹಾಗನ್ಬಿಟ್ಟು ಅರ್ಧಂಬರ್ಧ ಜ್ಞಾನ ಇರೋ ಹತ್ರ ಹೋಗಿ
ಏನೇನೋ ಹೇಳಿಸ್ಕೊಂಡು ತಲೆ ಕೆಡಿಸ್ಕೊಂಡು ಜೀವನ ಕೆಡಿಸ್ಕೋಬೇಡಿ. ಪೂರ್ತಿ ತಿಳಿದಿರೋ ಹತ್ರ ಹೋಗಿ ಎಲ್ಲಿ ಸಮಾಧಾನದಲ್ಲಿ ಕೇಳಿ ಅಲ್ಲಿ ಏನು ಹೇಳ್ತದನ್ನು ಫಾಲೋ ಅಪ್ ಮಾಡಿ. ಖಂಡಿತ ಯಾರು ಹೇಳಿದ್ರು ದೇವರದೇ ಹೇಳ್ತಾರೆ. ಇನ್ಯಾರು ಒಂದು ಜ್ಯೋತಿಷ್ಯ ಬಂದ್ಬಿಟ್ಟು ನನಗೆ ಪೂಜೆ ಮಾಡಿ ನಿಮ್ಗೆ ಒಳ್ಳೆದಾಗಂತ ಯಾರೂ ಹೇಳೋದಿಲ್ಲ. ಅದರಿಂದ ಯಾರು ಏನು ಹೇಳಿದ್ರು ಆ ಪರಿಹಾರ ಒಂದು ವೇಳೆ ಸರಿ ಇಲ್ಲ ಅಂದ್ಕೊಳ್ಳಿ, ಅವರು ದೈವತ್ತನ್ನು ಹೇಳಿದರೆ ನಂಬಿಕೆ ಇಟ್ಟು ಮಾಡಿಬಿಡಿ, ಒಳ್ಳೆಯದಾಗುತ್ತೆ. ಓಕೆ, ಇನ್ನು ನಾನು ಒಂಥರ ಇದು ರ್ಯಾಪಿಡ್ ಫೈರ್ ಥರ ಕೇಳ್ಕೊಂಡು ಹೋಗ್ತೀನಿ ಸರ್. ನೀವು ಒಂದೇ ವಾಕ್ಯದಲ್ಲಿ ಉತ್ತರಿಸಬೇಕು ಅಂತ ಕೇಳ್ಕೊಳ್ತೀನಿ ನಾನು. ಕೈಲಾದರೆ ಶ್ರೀಮಂತರಾಗಬೇಕು ಅಂದರೆ ಯಾವ ದೇವಸ್ಥಾನಕ್ಕೆ ಹೋಗಬೇಕು? ನಮ್ಮ ನಂಬಿಕೆ ಏನು? ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಮಹಾಲಕ್ಷ್ಮಿ ಅಥವಾ ವೆಂಕಟೇಶ್ವರ. ಶತ್ರು ದೋಷ ನಿವಾರಣೆ ಆಗಬೇಕು ಅಂದರೆ ಯಾವ ದೇವಸ್ಥಾನಕ್ಕೆ ಹೋಗಬೇಕು? ದುರ್ಗಾ ಮಾತೆ, ಕಾಳಿಕಾ ಮಾತೆ, ಭೈರವ, ಕಾಲಭೈರವ, ಇಂಥ ದೇವಸ್ಥಾನ ಶತ್ರು ದಮನ ಆಗುತ್ತೆ ಅಂತ ನಂಬಿಕೆ ಇದೆ. ಇನ್ನು ಬಾಂಧವ್ಯಗಳು ಚೆನ್ನಾಗಿರಬೇಕು, ಸಂಸಾರಗಳು ಚೆನ್ನಾಗಿರಬೇಕು ಅಂತಂದರೆ ಯಾವ? ಲಕ್ಷ್ಮೀನಾರಾಯಣ ದೇವಸ್ಥಾನ, ಶಿವಪಾರ್ವತಿ ದೇವಸ್ಥಾನ. ಇನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೋಗೋದಾದರೆ ಯಾವ ದೇವಸ್ಥಾನ? ಯಾವುದೇ ಗುರು, ರಾಘವೇಂದ್ರ ಸ್ವಾಮಿಗಳು, ಶಿರ್ಡಿ ಸಾಯಿಬಾಬಾ, ಅಥವಾ ಯಾವುದೇ ಗುರು, ದತ್ತಾತ್ರೇಯ, ಆಮೇಲೆ ಇನ್ನೊಂದು ಮಹಾನ್ ರೂಪ ಹಯಗ್ರೀವ ಸ್ತೋತ್ರ, ಹಯಗ್ರೀವ ದೇವಸ್ಥಾನ, ದಕ್ಷಿಣಾಮೂರ್ತಿ ದೇವಸ್ಥಾನ. ಜ್ಞಾನ ವಿದ್ಯೆಗೆ ಅನುಕೂಲ ಖಂಡಿತ ಆಗುತ್ತೆ. ಇನ್ನು ಗಂಡ ಹೆಂಡತಿ ಬೇರ್ಪಟ್ಟಾಗಿರ್ತಾರೆ ಸರ್, ನಾನಾ ಕಾರಣಗಳಿಂದ ಡಿವೋರ್ಸ್ ಲೆವೆಲ್ವರೆಗೂ ಬಂದ್ಬಿಟ್ಟಿರುತ್ತೆ. ಇವ್ರು ಒಂದಾಗಬೇಕು ಅಂದರೆ ಯಾವ ದೇವಸ್ಥಾನ? ಈಗೇನು ಶಿವಪಾರ್ವತಿ, ಲಕ್ಷ್ಮೀನಾರಾಯಣ ಇಂಥ ಕಡೆ ಹೋದರೆ ಅನುಕೂಲ ಆಗುತ್ತೆ. ಅದಕ್ಕೆ ವಿಧಿವಿಧಾನಗಳಿದೆ. ಒಟ್ಟಿನಲ್ಲಿ ಈ ಥರ ದೇವಸ್ಥಾನಗಳಿಗೆ ಹೋದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀರಾ. ಇನ್ನು ಕಡೆಯದಾಗಿ ವಯಸ್ಸಾಗಿರೋರಿಗೆ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಕುಂತ್ರೆ ನಿಂತರೆ ಮೈಕೈ ನೋವು, ಕಾಲು ನೋವು ಅಂತ ಹೇಳ್ತಾರೆ. ಜ್ಯೋತಿಷರ ಹತ್ರ ಹೋದರೆ ಇದಕ್ಕೂ ಏನಾದರೂ ಒಂದು ದೋಷ ಇದೆ ಅಂತ ಹೇಳ್ಬಿಡ್ತಾರೆ. ಸೊ ಇಂಥವ್ರು ಭಯ ಪಡ್ತಾ ಇರ್ತಾರೆ, ಅಯ್ಯೋ ಏನಾದರೂ ಪೂಜೆ ಪುನಸ್ಕಾರ ಈ ವಯಸ್ಸಲ್ಲಿ ನಮಗೆ ಯಾಕೆ ಅಂತ. ಇಂಥವ್ರು ಸಿಂಪಲ್ಲಾಗಿ ಒಂದು ದೇವಸ್ಥಾನಕ್ಕೆ ಹೋದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತಂದರೆ ಯಾವ ದೇವಸ್ಥಾನ? ಸಿಂಪಲ್ಲಾಗಿ ಅಂದರೆ ಈಗ ವಯಸ್ಸು ನಡೆಯೋಕ್ಕೆ ಕಷ್ಟ ಅಂದಾಗ ದೇವಸ್ಥಾನ ಕೂಡ ಬೇಕಾಗಿಲ್ಲ. ಮನವೇ ಮಂದಿರ. ಫಿಸಿಕಲಿ ಹೋಗೋದು ಕೂಡ ದೇಹವೂ ಅಲ್ಲಿ ಹೋಗಲಿ ಅನ್ನೋ ಭಾವದಿಂದ ನಾವು ಹೋಗಬೇಕೇ ಹೊರತು ಆ ದೇಹದ ಮೂಲಕ ಅಲ್ಲಿ ಹೋದ್ರೇ ಒಳ್ಳೆಯದು ಅಂತಿಲ್ಲ. ಆತ್ಮ ಸಂಚಾರ ಮಾಡಿದ್ರು ಸಾಕು, ಮನಸ್ಸಲ್ಲಿ ಕಳಿಸಿದ್ರು ಸಾಕು. ಇನ್ನು ಫೈನಲ್ ಆಗಿ ಸರ್, ನಿಮ್ಮ ಪ್ರಕಾರ ಜ್ಯೋತಿಷ್ಯ ದೊಡ್ಡದಾ, ವಿಜ್ಞಾನ ದೊಡ್ಡದಾ? ಸರ್, ಜ್ಯೋತಿಷ್ಯದಿಂದಲೇ ವಿಜ್ಞಾನ. ಮೊದಲು ಹುಟ್ಟಿದ ಜ್ಯೋತಿಷ್ಯ. ಈಗ ಜ್ಯೋತಿಷ್ಯಕ್ಕೆ ಸಾವಿರಾರು ವರ್ಷಗಳ ಚರಿತ್ರೆ ಇದೆ. ವಿಜ್ಞಾನ ಇತ್ತೀಚೆಗೆ ಬಂದಿದೆ. ಹಾಗಂಬಿಟ್ಟು ವಿಜ್ಞಾನ ಕಡಿಮೆ ಮಾಡ್ತಿಲ್ಲ. ಈಗ ನೋಡಿ, ಜ್ಯೋತಿಷ್ಯ ಕೂಡ ವಿಜ್ಞಾನದ ಮೇಲೆ ಡಿಪೆಂಡ್ ಆಗಿದೆ. ಯಾಕೆ? ಒಂದು ಸಿಸ್ಟಮ್ ನೋಡಿ ನಾವು ಕುಂಡಲಿ ಆಗ್ತಾ ಇದ್ದೀವಲ್ವ. ಹಾಗಾದ್ರೆ ವಿಜ್ಞಾನ ಕಡಿಮೆನಾ? ಖಂಡಿತ ವಿಜ್ಞಾನ ಕಡಿಮೆ ಅಲ್ಲ. ಆದರೆ ಪ್ರಥಮ ಯಾವುದು ಅಂದರೆ ಜ್ಯೋತಿಷ್ಯ. ಜ್ಯೋತಿರ್ಜ್ಞಾನ, ಆ ಜ್ಞಾನದಿಂದಲೇ ಈ ವಿಜ್ಞಾನ ಬೆಳೆದಿದೆ. ಈಗ ವಿಜ್ಞಾನ ಜ್ಯೋತಿಷ್ಯಕ್ಕೂ ಸಹಾಯ ಮಾಡ್ತಿದೆ. ಆ ರೀತಿ ತೊಗೊಂಡಾಗ ವಿಜ್ಞಾನವೂ ಬೇಕು ಖಂಡಿತ. ಯಾಕಂದರೆ ವಿಜ್ಞಾನ ಇದ್ರೇ ಅಜ್ಞಾನ ಹೋಗೋಕ್ಕೆ ಸಾಧ್ಯ. ಜ್ಯೋತಿಷದಲ್ಲಿ ಏನಾಗುತ್ತೆ ಅಂದರೆ ಅನುಮಾನಗಳು ಜಾಸ್ತಿ. ಅದು ಅನುಮಾನ ಅನ್ನೋದು ಅಜ್ಞಾನ. ಆ ಅಜ್ಞಾನವನ್ನು ಸರಿ ಮಾಡೋದು ವಿಜ್ಞಾನ. ಬಟ್ ವಿಜ್ಞಾನಕ್ಕೆ ಮೂಲ ಮತ್ತು ಜ್ಯೋತಿಷ್ಯ. ಜ್ಯೋತಿಷ್ಯ ಸರಿನಾ, ಜ್ಯೋತಿಷಿ ಸರಿನಾ? ಜ್ಯೋತಿಷ್ಯ ಸರಿ, ಜ್ಯೋತಿಷಿ ಅಲ್ಲ. ಹಾಗಂಬಿಟ್ಟು ಎಲ್ಲ ಜ್ಯೋತಿಷ್ಯರು ಸರಿಯಲ್ಲ ಅಂತಲ್ಲ. ಕೆಲವರು ಮಹಾನ್ ಭಾವರಿದ್ದಾರೆ ಸರ್, ಅವ್ರು ಎಲ್ಲೋ ಮೂಲೆಯಲ್ಲಿರ್ತಾರೆ. ಅವರಿಗೆ ಯಾವ ಒಂದು ಪ್ರಚಾರ ಬೇಕಾಗಿಲ್ಲ. ಓಕೆ, ಇನ್ನು ನಿಮ್ಮ ಪ್ರಕಾರ ಜ್ಯೋತಿಷ ಅಂದರೆ, ನನ್ನ ಪ್ರಕಾರ ಜ್ಯೋತಿಷ ಶಾಸ್ತ್ರದಲ್ಲಿ ಈಗ ಸಂಖ್ಯಾಶಾಸ್ತ್ರ ಬಂದಿದೆ. ಅದಾದಮೇಲೆ ಟೊರೊಂಟೊ ಕಾರ್ಡ್ ರೀಡಿಂಗ್ ಎಲ್ಲ ಬಂದಿದೆ. ಇದೆಲ್ಲ ಒಂದು ಅಪ್ಡೇಷನ್ ಜ್ಯೋತಿಷ ಶಾಸ್ತ್ರದಲ್ಲಿ. ಸೊ ಸಂಖ್ಯಾಶಾಸ್ತ್ರ, ಜ್ಯೋತಿಷ ಶಾಸ್ತ್ರ, ಕಾರ್ಡ್ ರೀಡಿಂಗ್, ಇದರಲ್ಲಿ ಉನ್ನತವಾದದ್ದು ಯಾವುದು? ಜ್ಯೋತಿಷ್ಯ. ಆದರೆ ಮಕ್ಕಳು ಸರ್ ಇವೆಲ್ಲ. ಜ್ಯೋತಿಷ್ಯ ಅನ್ನೋದು ತಾಯಿ. ಅದರಿಂದ ಸಂಖ್ಯಾಶಾಸ್ತ್ರ ಒಂದು, ಅದೊಂದು, ಇದೊಂದೆಲ್ಲ ಹುಟ್ಕೊಂಡಿದೆ. ಅದು ಯಾವುದು ತಪ್ಪಲ್ಲ. ಬಟ್ ಅದೆಲ್ಲ ಮಕ್ಕಳಿದ್ದಂತೆ, ಜ್ಯೋತಿಷ್ಯ ಅನ್ನೋದು ತಾಯಿ ಇದ್ದಂತೆ ಹೇಳ್ತೀವಿ. ಎಷ್ಟೋ ಮಂತ್ರಗಳಿದೆ ಸರ್, ಎಷ್ಟೆಷ್ಟೋ ಮಂತ್ರಗಳಿದೆ ಅಲ್ವಾ. ಎಲ್ಲ ಮಂತ್ರಕ್ಕೂ ಮಾತೃ ಮಂತ್ರ ಯಾವುದು? ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರಕ್ಕಿಂತ ದೊಡ್ಡದಾದ ಒಂದು ಮಂತ್ರ ಇಲ್ಲ. ಹಾಗನ್ಬಿಟ್ಟು ಓಂ ನಮಃ ಶಿವಾಯ ಹೇಳ್ಬಾರ್ದ ಅಂದರೆ ಹೇಳ್ಬೋದು, ಅದರ ಮಕ್ಕಳೇ ಅದು. ಆ ರೀತಿ ಎಲ್ಲ ಜ್ಯೋತಿಷ್ಯ ನೀವು ಹೇಳಿದ ಸಂಖ್ಯಾಶಾಸ್ತ್ರ, ಇನ್ನೊಂದು ಎಲ್ಲ ಶಾಸ್ತ್ರಗಳು ಪ್ರಧಾನವಾದ ಜ್ಯೋತಿಷ್ಯ ಶಾಸ್ತ್ರದಿಂದ ಬಂದಿವೆ. ಬೇರು ಒಂದೇ, ಕವಲಗಳು ಬೇರೆ. ಆ ಕಾಂಡ ಅನ್ನೋದು ಜ್ಯೋತಿಷ್ಯ, ಆ ರಂಬೆ ಕೊಂಬೆಗಳು ಇತರೆ ಶಾಸ್ತ್ರಗಳು. ಬಟ್ ಎಲ್ಲಕ್ಕೂ ಬೇರು ಒಂದೇ. ಇನ್ನು ನಾನು ನಿಮಗೆ ಮುಂದೆ ಹೇಳೋದಾದರೆ ನಿಮ್ಮ ಆಯ್ಕೆ ಯಾವುದು? ಮಂತ್ರಶಕ್ತಿ, ದೈವಶಕ್ತಿ, ಇಚ್ಛಾಶಕ್ತಿ, ನಿಮ್ಮ ಆಯ್ಕೆ? ಇಚ್ಛಾಶಕ್ತಿ. ಇಚ್ಛಾಶಕ್ತಿಯಲ್ಲಿ ಮಂತ್ರಶಕ್ತಿನೂ ಅಡಗಿದೆ, ದೈವಶಕ್ತಿನೂ ಅಡಗಿದೆ. ಓಕೆ.
ನಿಮ್ಮ ಪ್ರಕಾರ ಇಂಥ ಮಂತ್ರ ಮಾಡಬೇಕು ಅಂತ ಫಸ್ಟ್ ಇಚ್ಛೆ ಬರಬೇಕಲ್ವ. ಇಂಥ ದೇವಿಯನ್ನು ಪೂಜೆ ಮಾಡ್ಬೇಕಂದ್ರೆ ದೇವತೆಯನ್ನು ಪೂಜೆ ಮಾಡ್ಬೇಕಾದ್ರೆ ಇಂಥ ಒಂದು ಗುರುವನ್ನು ಆರಾಧಿಸಬೇಕು ಅಂತ ಫಸ್ಟ್ ಬರೋದು ಇಚ್ಛೆ. ಇಚ್ಛೆಯಿಂದ ಮಂತ್ರದಿಂದ ದೈವ. ಇಚ್ಛೆ ಇಲ್ಲದೆ ಮಂತ್ರವಿಲ್ಲ, ದೈವವೂ ಇಲ್ಲ. ಇಚ್ಛೆ ಇಲ್ಲದೆ ಯಾವುದೂ ಇಲ್ಲ. ಗುರುಬಲಕ್ಕಿಂತ ದೈವ ಬಲಕ್ಕಿಂತ ಗುರುಬಲ ದೊಡ್ಡದು ಅಂತಾರೆ. ಸೊ ಗುರುಬಲಕ್ಕಿಂತ ಇನ್ನೊಂದು ಬಲ ದೊಡ್ಡದಿದೆಯಾ? ಇಲ್ಲ, ದೈವಕ್ಕಿಂತ ಗುರುಬಲ ದೊಡ್ಡದು. ದೈವಕ್ಕಿಂತ ದೈವನ ತೋರಿಸೋರು ಯಾರು? ಗುರು. ಗುರುವಿಲ್ಲ ದೈವ ಕಾಣಿಸಲ್ಲ. ಒಬ್ಬ ಜ್ಞಾನಿ ಈ ಥರ ಮಾಡಪ್ಪ ನಿಂಗೆ ದೇವ್ರು ಸಿಗ್ತಾನೆ ಅಂತ ಹೇಳಿದಾಗ ಆ ಕೇಳಿಸ್ಕೊಂಡ ಆ ಶಿಷ್ಯ ಶ್ರದ್ಧೆಯಿಂದ ಮಾಡಿದಾಗ ದೈವ ಕಾಣಿಸುತ್ತೆ, ದೈವ ದರ್ಶನ ಆಗುತ್ತೆ. ಆ ದೈವ ದರ್ಶನ ಕಾರಣರು ಯಾರು? ಕೇಳಿದ ಗುರು, ಪ್ರಥಮ ಗುರು, ಆಮೇಲೆ ದೈವ. ಇನ್ನು ದೇವನ ಇದಕ್ಕೊಂದು ಉದಾಹರಣೆ ಹೇಳ್ಬೇಕಾದ್ರೆ ಆದಿಶಂಕರಾಚಾರ್ಯರಿಗೆ ಪ್ರಶ್ನೆ ಬರ್ತದೆ. ಒಬ್ಬರು ಪ್ರಶ್ನೆ ಮಾಡ್ತಾರೆ, ನಿಮಗೆ ಏಕಕಾಲಕ್ಕೆ ಗುರು ಮತ್ತು ಶಿವ ಅಥವಾ ದೈವ ಪ್ರತ್ಯಕ್ಷ ಆದಾಗ ಮೊದಲು ಯಾರಿಗೆ ನಮಸ್ಕಾರ ಮಾಡ್ತೀರಿ ಅಂತ. ಶಂಕರಾಚಾರ್ಯ ಹೇಳ್ತಾರೆ, ಫಸ್ಟ್ ಗುರುಪಾದಕ್ಕೆ ನಮಸ್ಕಾರ, ನಂತರ ದೈವಪಾದಕ್ಕೆ ನಮಸ್ಕಾರ ಅಂತಾರೆ. ಯಾಕೆಂದರೆ ದೈವನು ತೋರಿಸಿದ್ದು ಗುರು, ಅದಕ್ಕೆ ಗುರುವೇ ಪ್ರಧಾನ, ಆಮೇಲೆ ದೈವ. ಓಕೆ, ನಿಮ್ಮ ಮಾತು ಕೇಳ್ತಾ ಇದ್ದರೆ ನನ್ನ ಪ್ರಶ್ನೆಗಳು ನಾನೇ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಮರ್ತೋಗ್ತಾ ಇರ್ತೀನಿ. ಅಷ್ಟು ಕನೆಕ್ಟ್ ಆಗ್ತಾ ಇದ್ದೀನಿ ನಾನು ಅಲ್ಲಿ. ನೀವು ಹೇಳ್ತಾ ಇದ್ದಂಗೆ ಇಮ್ಯಾಜಿನೇಷನ್ಗೆ ಹೋಗ್ತಾ ಇದ್ದೀನಿ ನಾನು. ಇನ್ನು ನಾನು ನಿಮಗೆ ಕೇಳುವಂಥ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ಸುಮಾರು ಜನಕ್ಕೆ ನೀವು ದಾರಿದೀಪ ಆಗಿದ್ದೀರಾ, ಸುಮಾರು ಜನಕ್ಕೆ ಮಾರ್ಗದರ್ಶಕರಾಗಿದ್ದೀರಾ, ಸುಮಾರು ಜನಕ್ಕೆ ಗುರುಗಳಾಗಿ ಕಾಣಿಸ್ಕೊಂಡಿದ್ದೀರಾ. ಇಷ್ಟೆಲ್ಲ ಹೇಳುವಂಥ ನೀವು ಇವತ್ತು ನಿಮ್ಮ ಜಾತಕವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ಬೇರೆಯವರ ಜಾತಕ ನೋಡಿ ದೋಷಗಳನ್ನ ಪರಿಹಾರ ಮಾಡ್ಕೊಳ್ಳೋಂಥವ್ರು, ನಿಮ್ಮ ಜಾತಕದಲ್ಲೂ ದೋಷ ಇದ್ದಾಗ ನೀವು ಬೇರೆಯವ್ರ ಮುಖಾಂತರ ಪರಿಹಾರ ಮಾಡಿಸ್ಕೊಳ್ತೀರಾ, ಇಲ್ಲ ಅಂದರೆ ನೀವೇ ಪರಿಹಾರನ ಕಂಡುಕೊಳ್ತೀರಾ? ಇದು ಕೂಡ ತುಂಬ ಉತ್ತಮವಾದ ಪ್ರಶ್ನೆ. ಇಷ್ಟು ಜನಕ್ಕೆ ಹೇಳುವಾಗ ನನ್ನ ಜಾತಕ ನಾನು ನೋಡ್ಕೋತೀನಿ, ನನ್ನ ಜಾತಕದಲ್ಲಿ ದೋಷಗಳು ನಾನು ಪರಿಹಾರ ಮಾಡ್ಕೋತೀನಿ. ಇನ್ನೊಂದು, ದೋಷವಿಲ್ಲದ ಜಾತಕ ಇಲ್ಲ. ಅದು ಎಂಥ ಪ್ರಖ್ಯಾತ ವ್ಯಕ್ತಿ ಆಗಿರಲಿ, ಪ್ರಪಂಚದ ಉತ್ಕೃಷ್ಟ ವ್ಯಕ್ತಿಯೇ ಆಗಿರಲಿ, ಜನ್ಮ ತಾಳಿದ ಮಹಾಗುರುಗಳ ಜಾತಕದಲ್ಲೇ ಆಗಲಿ, ಇಲ್ಲಾಂದ್ರೆ ಅವ್ರು ಯಾಕೆ ಭೂಮಿಗೆ ಬರ್ತಿದ್ರು? ಮಹಾಗುರುಗಳ ಬಗ್ಗೆ ಯೋಚನೆ ಮಾಡಿ. ಸದ್ಗುರುಗಳು ಎಷ್ಟೋ ಜನ ಅವರೆಲ್ಲ ಮಾನವ ರೂಪ ತಾಳಿ ಭೂಮಿಗೆ ಬಂದರು. ಭೂಮಿಗೆ ಬಂದ್ರೇ ಒಂದಿಷ್ಟು ದೋಷ ಇದ್ರೇ ಭೂಮಿಗೆ ಬರೋಕ್ಕೆ ಸಾಧ್ಯ, ಜನ್ಮ ಎತ್ತಕ್ಕೆ ಸಾಧ್ಯ. ಇಲ್ಲಾಂದ್ರೆ ಅದಕ್ಕೆ ಏನು ಬರುತ್ತೆ? ಪಾಪಾತ್ಮ ಪಾಪ ಸಂಭವ, ಪುಣ್ಯಾತ್ಮ ಪುಣ್ಯ ಸಂಭವ ಇಲ್ಲ. ಪುಣ್ಯಾತ್ಮಕ್ಕೆ ಸಂಭವನೇ ಇಲ್ಲ. ಸಂಭವ ಅಂದರೆ ಜನ್ಮ. ಪುಣ್ಯಾತ್ಮ ಪುಣ್ಯ ಸಂಭವ ಅಂದರೆ ಮಂತ್ರದಲ್ಲಿ ಇಲ್ಲ. ಪುಣ್ಯಾತ್ಮ ಪುಣ್ಯಾತ್ಮನೇ, ಅಲ್ಲೇ ದೇವ್ರ ಹತ್ರ ಇರ್ತಾನೆ. ಪಾಪಾತ್ಮ ಪಾಪ ಸಂಭವ, ಇಲ್ಲಿ ಯಾವಾಗ ಸಂಭವ ಆಗಿದೆಯೋ, ಸಂಭವ ಅಂದ್ರೇನು? ಜನ್ಮ. ಯಾವಾಗ ಜನ್ಮ ಆಯಿತು? ಪಾಪಾತ್ಮ, ಒಂದಿಷ್ಟು ಪಾಪ ಇದ್ದರೆ ಜನ್ಮ. ಓಕೆ, ಇಲ್ಲಿ ಬರ್ತೀನಿ. ಈಗ ನನ್ನ ದೋಷಗಳು ಖಂಡಿತ ಎಷ್ಟೋ ಕಷ್ಟಗಳು ಅನುಭವಿಸಿದ್ದೀನಿ, ಎಷ್ಟೋ ಅವಮಾನಗಳು ಅನುಭವಿಸಿದ್ದೀನಿ. ಸರಿ, ಅದನ್ನು ನಾನು ನೋಡಿಕೊಂಡು ನನಗೆ ನಾನೇ ಪರಿಹಾರ ಮಾಡ್ಕೋಬೇಕಾ? ಇಲ್ಲಿ ಎರಡು ವಿಧಾನಗಳು ಬರುತ್ತೆ. ಒಬ್ಬ ಜ್ಯೋತಿಷಿ, ಆ ಜ್ಯೋತಿಷಿ ತನ್ನ ಜಾತಕ ನೋಡಿ, ಮುಂದೆ ಇಂಥ ಒಂದು ನನಗೆ ಕೆಟ್ಟದಿದೆ, ಅದನ್ನು ಸರಿ ಮಾಡ್ಕೋಬೇಕು ಅಂದ್ಕೊಂಡಾಗ ತನಗೆ ತಾನೇ ಜಾತಕ ನೋಡಿಕೊಂಡ್ರೆ ಫಲಿತ ಕಡಿಮೆ. ಇನ್ನೊಬ್ಬ ಜ್ಯೋತಿಷ್ ಹತ್ರ ಹೋಗಿ ಅವನಿಗಿದ್ದಿಷ್ಟು ದಕ್ಷಿಣೆ ಕೊಟ್ಟು ಕೇಳೋದು ಧರ್ಮ. ಆದರೆ ಅವನಿಗವನು ಗೊತ್ತಿಲ್ವಾ? ಗೊತ್ತು. ಆದರೂ ಇನ್ನೊಬ್ಬರಿಗೆ ಜ್ಯೋತಿಷಿಗೆ ನಾವು ಬೆಲೆ ಕೊಡಬೇಕು. ಅಲ್ಲಿ ಹೋಗಿ ತೋರಿಸ್ಕೊಂಡು ಪರಿಹಾರ ತಿಳ್ಕೊಂಡು ಮಾಡಬೇಕು. ಅದು ಇನ್ನೊಂದು ಭಾಗ ಬರುತ್ತೆ. ಏನು ಭಾಗ ಅಂದರೆ, ಆ ಜ್ಯೋತಿಷಿ ಜೊತೆಗೆ ಮಹಾನ್ ಸಾಧಕ ಅಥವಾ ಯಾವುದೋ ದೈವೋಪಾಸನೆ ಮಾಡ್ತಾಯಿದ್ದರೆ ಅಥವಾ ದೊಡ್ಡ ದೊಡ್ಡ ದೀಕ್ಷೆಗಳಾಗಿದ್ದರೆ ಅವನಿಗೆ ದೋಷಗಳೇ ಕಾಡಲ್ಲ. ದೋಷಗಳು ಹಿಂಗೆ ಬಂದು ಹಂಗೆ ಹೊಟ್ಟೋಗುತ್ತೆ. ಇದು ಎರಡು ವಿಧಾನ. ಆ ಥರ ಜ್ಯೋತಿಷಿ ಗುರುಗಳ ದೀಕ್ಷೆಯಿಂದ ಒಂದು ರೀತಿಯಲ್ಲಿ ಯೋಗ ಮಾರ್ಗದಲ್ಲಿದ್ದರೆ ಆತ ಯಾವ ಪರಿಹಾರ ಮಾಡೋ ಅಗತ್ಯ ಇಲ್ಲ, ಯೋಗವೇ ಕಾಪಾಡ್ತಾ ಹೋಗುತ್ತೆ. ಒಳ್ಳೆ ವೀಕ್ಷಕರೇ, ಇವತ್ತಿನ ಈ ಒಂದು ಚರ್ಚೆ ನನಗೊತ್ತರ ಪ್ರಕಾರ ನೆವರ್ ಎಂಡಿಂಗ್ ಪ್ರೊಸೆಸ್ ಅಂತ ಅನ್ನಿಸ್ತಾ ಇದೆ. ಪ್ರಶ್ನೆಗಳು ಉಟ್ಕೊಳ್ತಾನೆ ಇದೆ, ಉತ್ತರಗಳು ಸಿಗ್ತಾನೆ ಇದೆ. ಯಾವುದೋ ಒಂದು ಕಾರಣಕ್ಕೆ ಎಲ್ಲೋ ಒಂದು ಮೂಲೆಯಲ್ಲಿ ಜ್ಯೋತಿಷಗಳನ್ನು ನಂಬಿ ಮೋಸ ಹೋಗಿರುವಂಥವ್ರು, ಜ್ಯೋತಿಷಗಳ ಜೊತೆಗೆ ಇದ್ದು ಜೀವನಗಳನ್ನು ಉದ್ಧಾರ ಮಾಡ್ಕೊಳ್ತಿರೋರು ಒಂದು ಕಡೆ ಆದರೆ, ಇಷ್ಟೆಲ್ಲ ಮಾಡಿದ್ರು ಏನೇ ನನಗೆ ಆಗಿಲ್ಲ ಅನ್ನೋದಕ್ಕೆ ಒಂದಷ್ಟು ಉತ್ತರಗಳು ಈ ಕಾರ್ಯಕ್ರಮದ ಮುಖಾಂತರ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಜೀವನ ಸುಖಮಯವಾಗಿರಬೇಕು ಅಂತಂದರೆ ನಮ್ಮ ಸರ್ ಹೇಳೋ ಪ್ರಕಾರ, ಗುರುಗಳು ಹೇಳೋ ಪ್ರಕಾರ ಒಂದೇ, ಇಚ್ಛಾಶಕ್ತಿ ಅಥವಾ ನಿಷ್ಕಲ್ಮಶವಾದ ಮನಸ್ಸು ತುಂಬ ಮುಖ್ಯ ಅಂತ ಹೇಳ್ತಿದ್ದಾರೆ. ದೇವಸ್ಥಾನಕ್ಕೆ ನೀವು ಹೋಗಿ, ಯಾವುದೇ ಜ್ಯೋತಿಷ ಹತ್ರ ಹೋಗಿ ಏನೇ ಮಾಡಿದ್ರೂ ಕಷ್ಟಗಳನ್ನ ದೋಷಗಳು ಇದ್ದೇ ಇರುತ್ತೆ. ಇದೆಲ್ಲದಕ್ಕೂ ಪರಿಹಾರ ಒಂದು ರೀತಿಯಲ್ಲಿ ಸಿಕ್ಕಲಿ ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಹಾಗೂ
ಸರ್ನ ಭೇಟಿ ಮಾಡಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅವರ ನೇರವಾದ ನಂಬರ್ ನಿಮಗೆ ವೈಯಕ್ತಿಕವಾಗಿ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೂ ಸರ್, ಇನ್ನೊಂದೇ ಒಂದು ನಾನು ನಿಮ್ಮನ್ನು ಕೇಳಬೇಕು. ಇಲ್ಲಿರೋ ಎಲ್ರಿಗೂ ಒಳ್ಳೆಯದಾಗಲಿ, ನಮ್ಮ ಕ್ಯಾಮ್ರಾಮ್ಯಾನ್ಸ್ ಹಾಗೂ ನಮ್ಮೆಲ್ಲ ಸಪೋರ್ಟಿವ್ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಕಾರ್ಯಕ್ರಮ ನೋಡ್ತಾರೆ ಎಲ್ರಿಗೂ. ಒಂದು ಬೀಜಾಕ್ಷರಿಯ ಮಂತ್ರ ಜೀವನವನ್ನು ಉನ್ನತವಾದ ಮಟ್ಟಕ್ಕೆ ಮಾಡುತ್ತೆ. ಅದು ದಿನದಲ್ಲಿ ಯಾವುದೇ ಸಮಯದಲ್ಲಿ ಹೇಳೋದಾದರೆ ಯಾವ ಒಂದು ಬೀಜಾಕ್ಷರಿಯ ಮಂತ್ರ ಸರ್ವರಿಗೂ ಸರ್ವಕಾಲಕ್ಕೂ ಉಪಯೋಗ ಆಗುತ್ತೆ? ಖಂಡಿತ. ಅದಕ್ಕೆ ಮೊದಲು ನನ್ನನ್ನು ಕರೆದು ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಮನಸ್ಫೂರ್ತಿಯಾಗಿ ನಮಸ್ಕಾರಗಳು. ಹಾಗೂ ಇಲ್ಲಿ ಕೆಲಸ ಮಾಡ್ತಿರೋ ಕ್ಯಾಮರಾಮೆನ್ನು ಅವರವರೆಲ್ಲರಿಗೂ ಅವರು ಕೂಡ ನನ್ನ ನಮಸ್ಕಾರಗಳು ಮತ್ತು ದೇವ್ರದ್ದು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಹೋಪ್ ಸೊ ಈ ಕಾರ್ಯಕ್ರಮ ಒಂದಷ್ಟು ಪ್ರಶ್ನೆಗಳನ್ನ ನಾನು ಕೇಳಿ ನನಗೂ ಉತ್ತರ ಕೊಟ್ಟಿದೆ, ಹಾಗೂ ನನ್ನ ಪ್ರಶ್ನೆಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಖಂಡಿತ ಇಷ್ಟ ಆಯಿತು. ಒಳಗಿನ ವಿಚಾರ ಕೆದಕದ್ರಿ. ಥ್ಯಾಂಕ್ ಯು ಸರ್. ಪ್ರಶ್ನೆ ಬಂದಾಗಲೇ ಉತ್ತರ ಬರೋಕ್ಕೆ ಸಾಧ್ಯ. ಇಲ್ಲಾಂದ್ರೆ ನನ್ನಲ್ಲೇ ಇನ್ನೂ ಎಷ್ಟು ವಿಚಾರಗಳಿವೆ, ಪ್ರಶ್ನೆಗಳು ಬಂದಾಗ ಮತ್ತೆ ಅವೆಲ್ಲ ಆಚೆ ಬರುತ್ತೆ. ಖಂಡಿತ ಸರ್. ಇನ್ನೊಂದು, ಇಲ್ಲಿ ಬೀಜಾಕ್ಷರ, ಯಾವ ಬೀಜಾಕ್ಷರ, ಇವಾಗ ಯಾವುದೇ ಬೀಜಾಕ್ಷರನ ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು ಆತ್ಮೋನ್ನತಿ, ಒಂದು ಲೌಕಿಕ ದೃಷ್ಟಿ. ನಿಮಗೆ ಯಾವ ದೃಷ್ಟಿ ಸರ್? ಆತ್ಮೋನ್ನತಿ. ಆತ್ಮೋನ್ನತಿ. ಇನ್ನೊಂದು ಲೌಕಿಕ, ಅಥವಾ ಒಂದು ಅಲೌಕಿಕ, ಒಂದು ಲೌಕಿಕ. ಈಗ ಶ್ರೀಂ ಅನ್ನೋ ಬೀಜಾಕ್ಷರ, ಶ್ರೀಂ ಲೌಕಿಕವಾಗಿ ತಗೊಂಡಾಗ ಸಂಪಾದನೆ, ಧನವೃದ್ಧಿ ಮತ್ತು ನಮ್ಮ ಒಂದು ಜೀವನದ ಏಳಿಗೆ ಮಾರ್ಗ ಮತ್ತು ನಮ್ಮ ಅಭಿವೃದ್ಧಿ ಮತ್ತು ನಮ್ಮ ಮಾತಿಗೆ ಸುತ್ತಲೂ ಸಮಾಜ ಬೆಲೆ, ಇದೆಲ್ಲ ಲೌಕಿಕ. ಇದರ ಮೂಲಕ ಹೆಸರು, ಖ್ಯಾತಿ, ಪ್ರಖ್ಯಾತಿ, ಅದರಿಂದ ಹಣ, ಬಂಗಲೆ, ದೊಡ್ಡ ದೊಡ್ಡ ಕಾರು, ಒಳ್ಳೊಳ್ಳೆ ಬಟ್ಟೆ, ಚಿನ್ನ, ಬಂಗಾರ, ಬ್ಯಾಂಕ್ ಬ್ಯಾಲೆನ್ಸ್. ಶ್ರೀಂ. ಇದೇ ಶ್ರೀಮನ ಆತ್ಮೋನ್ನತಿ ಮಾಡಿಕೊಂಡಾಗ ಇದ್ಯಾವುದು ಬರಲ್ಲ. ಆತ್ಮೋನ್ನತಿ ನಮಗೆ ಎಷ್ಟು ಕಾಲ ಭಗವಂತ ಇಲ್ಲಿ ಆಯಸ್ಕೊಟ್ಟೆ ಅಷ್ಟು ಕಾಲ ಇದ್ದು ನೆಕ್ಸ್ಟ್ ಆತ್ಮ ಭಗವಂತನ ಸೇರಿಕೊಳ್ಳುತ್ತೆ. ಒಂದೇ ಬೀಜಾಕ್ಷರ, ಯಾವುದೇ ಬೀಜಾಕ್ಷರ, ಬರೀ ಶ್ರೀಮಂತಲ್ಲಿ ಶ್ರೀಮಂತ ತಗೊಳ್ಳೋಣ. ನೀವು ಯಾವ ದೃಷ್ಟಿಯಲ್ಲಿ ಮಾಡ್ತೀರೋ ನಿಮ್ಗೆ ಆ ದೃಷ್ಟಿ ಸಿಗ್ತಾ ಹೋಗುತ್ತೆ. ಬಟ್ ಮಿಕ್ಸ್ ಮಾಡ್ಕೋಬೇಡಿ. ಇಲ್ಲ ನಾನು ಆತ್ಮೋನ್ನತಿ, ನಂಗೆ ಯಾವ ಹೆಸರು, ಸಂಪಾದನೆ, ದೊಡ್ಡ ಬಂಗ್ಲೆ, ಕಾರು ಏನೂ ಬೇಡ, ನಾನು ಆತ್ಮೋನ್ನತಿ ಆಗಬೇಕು ಅನ್ನೋ ರೀತಿಯಲ್ಲಿ ಜಪ ಮಾಡಿಕೊಂಡೆ ಶ್ರೀಂ, ಅದೇ ಸಾಕು. ಬರೀ ಶ್ರೀಮ್ ಅಂತ ಹೇಳ್ಕೊಂಡು ಸಾಕು. ಲೌಕಿಕವಾಗಿ ಶ್ರೀಂ ನಮಃ. ಅದಕ್ಕೇನಾದರೂ ಮುದ್ರೆ ಆ ಥರದ್ದೇನಾದರೂ ಇದೆಯಾ? ಈ ಥರ ಇಟ್ಕೊಂಡು ಜಪ ಮಾಡಿ. ಚಿನ್ ಮುದ್ರೆ ಅಥವಾ ಧ್ಯಾನ ಮುದ್ರೆ ಇಟ್ಕೊಂಡು ಜಪ ಮಾಡಿದ್ರೆ ಸಾಕು. ಬಟ್ ಜಪ ಮಾಡಿ ಸಂಕಲ್ಪ ಅಂದರೆ ಲೌಕಿಕ. ನನಗೇನೋ ಒಳ್ಳೆ ಹಣ ಬೇಕು, ನಾನಿನ್ನೂ ಬೆಳಿಬೇಕು, ನನಗೆ ದೊಡ್ಡ ಮನೆ ಬೇಕು, ಇವೆಲ್ಲ ಲೌಕಿಕ ಆಸೆಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಂಡು ಮಾಡ್ಬೋದು, ತಪ್ಪೇನಿಲ್ಲ. ಬಟ್ ಈ ರೀತಿ ಮಾಡಿದಾಗ ಜನ್ಮಗಳು ಹೆಚ್ಚು. ಆತ್ಮೋನ್ನತಿ ಮಾಡ್ತೀನಿ, ನನಗೆ ಭೂಲೋಕ ಸಾಕು, ನನಗೆ ದೇವರ ಹತ್ರ ಇರಬೇಕು, ಭಗವಂತನಲ್ಲಿ ಒಂದಾಗಿ ಬಿಡಬೇಕು ಅಂದರೆ ಆತ್ಮೋನ್ನತಿ, ಅದು ಶ್ರೀ. ಈ ಶ್ರೀಮ್ ಅನ್ನೋದ್ರನ್ನು ಮಹಾಲಕ್ಷ್ಮಿ ಬೀಜಾಕ್ಷರಕ್ಕೆ ಪ್ರಧಾನವಾದ ಬೀಜಾಕ್ಷರ, ಮಹಾಲಕ್ಷ್ಮಿ ಮಂತ್ರಕ್ಕೆ ಪ್ರಧಾನವಾದ ಬೀಜಾಕ್ಷರ. ಬಟ್ ಆತ್ಮೋನ್ನತಿ ತೊಗೊಂಡಾಗ ಏನಾಗುತ್ತೆ, ಶ್ರೀಮಲ್ಲಿ ಏನೇನಿದೆ, ಫಸ್ಟು ಶಕಾರ ಇದೆ ಅಲ್ವಾ, ಶಾಗ್ ಮೂಲ ಏನು, ಇಶ್, ಆತ್ಮದ ಶಬ್ದ. ನೀವು ಧ್ಯಾನದಲ್ಲಿ ಕೂತ್ಕೊಂಡ್ರೆ ಒಳಗಡೆ ಒಂಥರ ಅಂತ ಅದು ಅನಾಹತನಾದ ಓಂಕಾರದ ಅಂತಿಮ ಸ್ವರ ಒಂಥರ ನಮ್ಗೆ ಹೇಳಕ್ಕೆ ಬರಲ್ಲ, ಆ ಶಬ್ದ ಹೇಳಕ್ಕೆ ಬರಲ್ಲ, ಕೇಳಿಸ್ಕೋಬೇಕು ಧ್ಯಾನದಲ್ಲಿ. ಅದು ಇಶ್, ಅದಕ್ಕೆ ಶಕಾರ. ಆ ಇಶ್ಶಿಗೆ ಅಕಾರ ಸೇರಿ ಶಾ ಆಯಿತು. ಅಕಾರ ಅಂದ್ರೇನು, ಬ್ರಹ್ಮ. ಆ ಶ ಆಮೇಲೆ ಏನಾಯಿತು, ಶಾ ಅಲ್ಲ ಶ್ರೀ ಅಲ್ವಾ, ಆ ಶಾಗೆ ಈ ಸೇರ್ಕೊಂತು, ಈ ಸೇರ್ಕೊಂಡು ಶಿ ಆಯಿತು. ಶಿ ಅಂದ್ರೇನು, ಈ ಅಂದ್ರೇನು, ಈಶ್ವರತ್ವ. ಬ್ರಹ್ಮನಿಂದ ಈಶ್ವರತ್ವಕ್ಕೆ ಮನಸ್ಸು ಹೋಯಿತು. ಆದರೆ ಕೆಳಗೆ ರಕಾರ, ರಾವತ್ ಇದೆ ಅಲ್ವಾ, ರಾವತ್ ಏನು, ರಾ ಮೀನ್ಸ್ ಅಗ್ನಿ ಬೀಜಾಕ್ಷರ. ಅಗ್ನಿ ಬೀಜಾಕ್ಷರ ಏನು, ನಮ್ಮ ಆತ್ಮಜ್ಯೋತಿ. ಆತ್ಮಜ್ಯೋತಿ ಮೂಲಕ ಆ ಅನಾಹತನಾದವನ್ನು, ಅದರ ಮೂಲಕ ಶಕಾರವನ್ನು, ಅದಕ್ಕೆ ಈಶ್ವರತ್ವ, ಆ ಶಕಾರದ ಮೂಲಕ ಬ್ರಹ್ಮತ್ವವನ್ನು, ಬ್ರಹ್ಮದಿಂದ ಈಶ್ವರತ್ವವನ್ನು ಪಡ್ಕೊಂಡು ಆಮೇಲೆ ಪಕ್ಕದಲ್ಲಿ 0 ಇದೆ, ಶ್ರೀಂ ಅನ್ನೋ ಶಬ್ದ ಬರುತ್ತೆ. ಅಂತಿಮ ಶಬ್ದ ಎಲ್ಲೋಗುತ್ತೆ, ಸಹಸ್ರಾರದ ಮೂಲಕ ತುರಿಯ ಸ್ಥಾನಕ್ಕೆ ಹೋಗುತ್ತೆ. ತುರಿಯ ಸ್ಥಾನ ಅಂದ್ರೇನು, ತಲೆಯಿಂದ 1.5 ಅಡಿ ಮೇಲೆ ಒಂದು ಎನರ್ಜಿ ಫೀಲ್ಡ್, ಅಲ್ಲಿ ಹೋಗುತ್ತೆ. ಅಲ್ಲಿ ಹೋದಾಗ ಏನಾಗುತ್ತೆ, ಮೋಕ್ಷ, ಆತ್ಮೋನ್ನತಿ, ಮತ್ತೆ ಜನ್ಮ ಇಲ್ಲ. ಸೊ ಇವಾಗ ನಾವು ಆತ್ಮೋನ್ನತಿ ಮಾಡಬೇಕು ಅಂತಂದರೆ ಶ್ರೀಮ್ ಅನ್ನೋದನ್ನು ಹೇಳ್ತಾ ಹೋಗ್ಬೇಕು ಈ ರೀತಿಲಿ.
ಇಲ್ಲ, ನಮಗೆ ಇಲ್ಲಿ ಶಕಾರದಲ್ಲಿ ಬ್ರಹ್ಮ ಇದೆ. ಇವಾಗ ನನಗೆ ಬಂಗ್ಲೆ ಬೇಕು, ಕಾರ್ ಬೇಕು ಅಂತ ನಾನು ಅಂದ್ಕೊಳೋಣ. ಯಾವ ಬೀಜಾಕ್ಷರಿ ಮಂತ್ರ ಸರ್? ಶ್ರೀಂ. ಶ್ರೀ ಮತ್ತೆ ಶ್ರೀ. ಶ್ರೀಂ. ಅದನ್ನ ಎಷ್ಟು ಸತಿ ಹೇಳ್ಕೊಬೇಕು ಸರ್? ಸಂಖ್ಯೆಯಲ್ಲಿ ಹೇಳೋದು 108 ಅಥವಾ 1008. ಬೆಸ್ಟ್ ನಿಮಿಷ 9 ನಿಮಿಷ ಅಥವಾ 9 ಅಥವಾ 27 ನಿಮಿಷ ಅಥವಾ 9 ಬರೋ ರೀತಿ ಯಾವುದೇ ನಿಮಿಷ. 9 ನಿಮಿಷ, 18 ನಿಮಿಷ, 27 ನಿಮಿಷ, 45 ನಿಮಿಷ ಅಥವಾ 9 ನಿಮಿಷ. 9 ನಿಮಿಷ ಮಿನಿಮಮ್. ಸೊ ಶ್ರೀಂ ಅಂತ ನಿಮ್ಮ ಮನಸ್ಸಿನಲ್ಲಿ 9 ನಿಮಿಷಗಳ ಕಾಲ ನೀವು ಧ್ಯಾನ ಮಾಡಿದ್ದೆ ಆದರೆ ನಿಮಗೆ ಆತ್ಮ ಉನ್ನತಿ ಹಾಗೂ ಶ್ರೀಂ ನಮಃ ದೇವಿಗೆ ನಮಸ್ಕಾರ. ಶ್ರೀಂ ನಮಃ ಅಷ್ಟು ಸಾಕು. ಅಥವಾ ಓಂ ಶ್ರೀಂ ನಮಃ ಆ ಥರ ಓಂ ಶ್ರೀಂ ನಮಃ ನಿಧಾನ ಆಗತ್ತೆ. ಶ್ರೀಂ ನಮಃ, ಶ್ರೀಂ ನಮಃ. ಓಂ ಆದಿ ಬೀಜಾಕ್ಷರ. ಓಂ ಶ್ರೀಂ ನಮಃ ಇನ್ನೂ ಒಳ್ಳೆಯದೇ. ಯಾವಾಗ ಈಗ ಶ್ರೀಂ ನಮಃ ಇನ್ಸ್ಟೆಂಟ್, ಈಗ ನಾನು ಚೆನ್ನಾಗಿ ಮೇಲೆ ಬರಬೇಕು. ಓಂ ನನ್ನ ಹಲವಾರು ಜನ್ಮಗಳ ಪಾಪ ಕಳ್ಕೊಂಡು ಈ ಜನ್ಮದಲ್ಲಿ ಉದ್ಧಾರ ಆಗಬೇಕು. ಸ್ಲೋ ಪ್ರೋಸೆಸ್, ಸ್ವಲ್ಪ ಸ್ಲೋ. ಇದು ಇನ್ಸ್ಟೆಂಟ್. ಸೊ ಶ್ರೀಂ ನಮಃ ಅಂತ ನೀವು ಹೇಳಿದ್ದೆ ಆದರೆ 9 ನಿಮಿಷ ಅಥವಾ 9 ಬಾರಿ ಅಥವಾ 108 ಬಾರಿ, ಅಲ್ಲಿಗೆ 9 ಬರುತ್ತೆ ಮತ್ತೆ. ಸೊ ಹೇಳಿದೆ ಆದರೆ 45 ನಿಮಿಷ. ಕರೆಕ್ಟ್. ಸೊ ಹೇಳಿದ್ದೆ ಆದರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ಜ್ಯೋತಿಷ್ಯ ವಿಚಾರದಲ್ಲಿ ಯಾವುದೇ ಒಂದು ನೀವು ತೊಗೊಂಡ್ರೆ ಒಂದು ಲಾಜಿಕ್ ಕನೆಕ್ಟ್ ಆಗಿದೆ ಅನ್ನೋದಕ್ಕೇ ಈ ಒಂದು ಹೆಸರು ಆಸ್ಟ್ರೋಲಾಜಿಕಲಿ. ಸೊ ಆಸ್ಟ್ರೋಲಾಜಿಕಲಿ ಇಲ್ಲಿ ನಿಮ್ಮ ಉತ್ತರಗಳಿಗೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾದರೆ ಇಷ್ಟೊತ್ತನಕ ಕಾರ್ಯಕ್ರಮದ ಜೊತೆಲಿ ನಮ್ಮ ಜೊತೆಲಿದ್ದಂತಹ ಡಾಕ್ಟರ್ ಸರ್, ನಿಮಗೆ ಎಸ್ಪೆಷಲಿ ತುಂಬಾ ಖುಷಿಯಾಗೋ ವಿಚಾರ ಚಂದನ್ ಸರ್, ಡಾಕ್ಟರ್ ಚಂದನ್ ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ತುಂಬಾ ಖುಷಿ ಆಯಿತು ನೀವು ಬಂದಿದ್ದು. ಆ್ಯಂಡ್ ಒಳ್ಳೊಳ್ಳೆ ಮಾತುಗಳನ್ನ ಆಡಿದ್ದೀರಾ, ಒಳ್ಳೊಳ್ಳೆ ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಆ ವಿಚಾರದ ಧಾರಣೆಯಿಂದ ನಮಗೆ ಅಷ್ಟು ಜ್ಞಾನ ಸಿಕ್ಕಿದೆ ಅಂತ ನಾನು ಕೂಡ ಭಾವಿಸಿದ್ದೀನಿ, ಅವರು ಕೂಡ ಭಾವಿಸಿದ್ದಾರೆ. ಇದೇ ಥರ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವೇನು ಮಾಡಬೇಕು, ಯಾವಾಗಲೂ ನೋಡ್ತಾ ಇರಿ ವರಾಯಿ ಸ್ಟುಡಿಯೋಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಸರ್ ನಂಬರ್ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ಒಳ್ಳೆಯ ಜ್ಯೋತಿಷ್ಯಗಳು ಹಾಗೂ ಜಾತಕ ಫಲ ಅಷ್ಟೇ ಚೆನ್ನಾಗಿ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ಸ್ ಅಲಾಟ್ ಸರ್. ಎಲ್ಲರಿಗೂ ನಮಸ್ಕಾರ. ಇದನ್ನು ವೀಕ್ಷಿಸಿದ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಗುರುಭ್ಯೋ ನಮಃ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಮತ್ತೊಮ್ಮೆ ಸಿಗೋಣ ಆಸ್ಟ್ರೋಲಾಜಿಕಲಿ ಇನ್ನೊಂದು ಟಾಪಿಕಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೋಗಿ ಬರ್ತೀನಿ. ನಾನು ನಿಮ್ಮ ರಂಜಿತ್ ವರಾಯು. ಸ್ವಲ್ಪ ಮಿಸ್ ಮೀ, ಜಾಸ್ತಿ ಬ್ಲಾಸ್ ಮೀ. ಟಾಟಾ ಬಾಯ್, ಟೇಕ್ ಕೇರ್. ಇದು ಆಸ್ಟ್ರೋಲಾಜಿಕಲಿ.